ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ. ನಮಸ್ಕಾರ ವೀಕ್ಷಕರೇ, ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಈ ಬೆಳಕು ನಿಮ್ಮ ಮನೆ ಮತ್ತು ಮನವನ್ನು ಬೆಳಗಲಿ. ನಿಮ್ಮ ಮನೆ ಮತ್ತು ಮನದಲ್ಲಿರುವಂಥ ಕತ್ತಲನ್ನು ಅಳಿಸಿ ಹಾಕಿ ಸುಖ, ಶಾಂತಿ, ಸಮೃದ್ಧಿಯನ್ನು ತರಲಿ ಅಂತ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ನಾನು ತುಂಬ ಹೃದಯದಿಂದ ಆಶಿಸ್ತೇನೆ. ವೀಕ್ಷಕರೇ, ಇವತ್ತು ನಾನು ಒಂದು ವಿಶೇಷ ಸ್ಥಳದಲ್ಲಿದ್ದೀನಿ. ಅಂದರೆ ಒಂದು ಮನೆಯ ಮುಂದೆ ಇದ್ದೀನಿ. ಈ ಮನೆ ಯಾಕೆ ತುಂಬಾ ವಿಶೇಷ ಅಂತಂದರೆ, ಇವತ್ತಿನ ಅತಿಥಿ ಕೂಡ ಅಷ್ಟೇ ವಿಶೇಷ. ಆ ಅತಿಥಿಯ ಮನೆಯ ಮುಂದೆ ನಾನು ನಿಂತಿದ್ದೀನಿ ದೀಪಾವಳಿ ಹಬ್ಬದ, ಲಕ್ಷ್ಮೀ ಹಬ್ಬದ ಪ್ರಯುಕ್ತ. ಈ ವ್ಯಕ್ತಿ ಯಾರು ಅಂತ ಅಂದರೆ, ಇವರನ್ನು ನೀವು ಭಾಳಷ್ಟು ಬಾರಿ ಟಿ ವಿಗಳಲ್ಲಿ ನೋಡಿರ್ತೀರ. ಇವರ ಸಾಧನೆಯ ಕಥೆಯನ್ನು ಭಾಳಷ್ಟು ಬಾರಿ ಕೇಳಿರ್ತೀರ. ಇವರ ಸಾಧನೆ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ. ನೋಡಿ, ಯಾವುದೋ ಒಂದು ಹಳ್ಳಿಯಲ್ಲಿ ಪಾನ್ ಬೀಡ ಇಟ್ಕೊಂಡಿರುವಂತಹ ಅಂಗವೈಕಲ್ಯವನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ ಕೂಲಿ ಕೆಲಸ ಮಾಡೋದಕ್ಕೆ ಅಂತ ಬೆಂಗಳೂರಿಗೆ ಬಂದು ಇರೋದಕ್ಕೆ ಒಂದು ಮನೆಯೂ ಇಲ್ಲದೆ ಒದ್ದಾಡಿ, ತದನಂತರ ಸುಮಾರು 45,000 ಜನರಿಗೆ ಮನೆಯನ್ನು ಕೊಟ್ಟಂತಹ ಭೂಪ ಇವರು. ಸಾಧನೆ ಮಾಡಬೇಕು ಅಂತ ಛಲ ಇದ್ದರೆ ಜೀವನದಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ ಅಂತ ಸಾಧನೆ ಮಾಡಿ ತೋರಿಸಿದಂತಹ ವ್ಯಕ್ತಿಯ ಮನೆ ಮುಂದೆ ನಾನಿದ್ದೀನಿ. ಯಾಕೆ ಅಂದರೆ, ಇವ್ರ ಮನೆ ಹೇಗಿರುತ್ತೆ ಅನ್ನೋ ಕುತೂಹಲ, ಇವ್ರ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಹೇಗೆ ನಡೆಯುತ್ತೆ ಅನ್ನೋ ಕುತೂಹಲ. ಇವರು ನಮ್ಮವರೇ, ನಮ್ಮ ಉತ್ತರ ಕರ್ನಾಟಕ ಭಾಗದವರು. ಎಸ್, DX ಮ್ಯಾಕ್ಸ್ ದಯಾನಂದ್ ಅವ್ರ ಮನೆ ಮುಂದೆ ನಾನಿದ್ದೀನಿ. ಇನ್ನೇನು ಅವ್ರು ಬರ್ತಾರೆ, ಬಂದು ನನ್ನನ್ನು ಅವ್ರ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಸೊ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ. ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬದ ಶುಭಾಶಯಗಳು. ಒಳ್ಳೇದಾಗಲಿ. ಥ್ಯಾಂಕ್ ಯು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಇದೇ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೆ. DX ಮ್ಯಾಕ್ಸ್ ದಯಾನಂದ್ ಅಂತಾನೆ ಫೇಮಸ್. ಬಹಳಷ್ಟು ಜನರ ಒಂದು ಮನಸ್ಸಿನ ಕನಸನ್ನ ಸಾಕಾರಗೊಳಿಸಿದಂಥವ್ರು. ಇವರ ಜೀವನನೇ ಒಂದು ರೀತಿಯಾದಂತಹ ಸ್ಫೂರ್ತಿ. ಆ ಸ್ಫೂರ್ತಿಯನ್ನ ಪಡ್ಕೊಂಡು ಇವತ್ತು ಅವ್ರ ಮನೆಯಲ್ಲಿ ದೀಪಾವಳಿಯನ್ನ ಆಚರಿಸಿ ಲಕ್ಷ್ಮೀ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ಬಂದ ತಕ್ಷಣ ಮೊದಲು ಕಾಣೋದು ಈ ಮೂರ್ತಿ. ಇದು ಯಾರ ಮೂರ್ತಿ ಸರ್? ನನ್ನ ಅವ್ವರೇ. ನಿಮ್ ತಾಯಿ. ಏನ್ ಹೆಸರು? ಸುಶೀಲಾ. ಎಷ್ಟು ವರ್ಷ ಆಯ್ತು ಸರ್? 2009ರಲ್ಲಿ. ನಾನು ಅವ್ರು ಇವತ್ತು ಕಳ್ಕೊಂಡಿನಂತ ಯಾವತ್ತು ಅನ್ಸಿಲ್ರಿ. ಅವ್ರು ನನ್ನ ಜೊತೆ ಇದ್ದಾರ್ರಿ, ನನ್ನ ಶಕ್ತಿಯಾಗಿ ಅವ್ರು ನಿಂತಾರ್ರಿ. ಇವತ್ತು ಊರಲ್ಲಿ ಅವ್ರದೊಂದು ದೊಡ್ಡ ದೇವಸ್ಥಾನ ಮಾಡೀನ್ರಿ ಅವ್ರದ್ದು. ಯಾಕೆ ನಮ್ಗೆಲ್ಲ ಗೊತ್ತಿದೆ, ಮೊದಲ ದೇವ್ರಂದ್ರೆ ತಾಯಿರೇ. ಇವತ್ತು ನಾನು ಏನಾದ್ರು ಮಾಡ್ಬೇಕಾದ್ರೆ ಮುಂಜಾನೆ ಎದ್ದ ತಕ್ಷಣ ಫಸ್ಟ್ ಅವ್ರ ಪೂಜೆ ಮಾಡಿ ಆಮೇಲೆ ದೇವ್ರ ಪೂಜೆ ಮಾಡ್ತೇನೆ ರೀ. ಇವತ್ತು ನಾನು ಏನಾದ್ರು ಚಿಕ್ಕದ ಕಷ್ಟ ಅಂತ ಬಂದಾಗ ಫಸ್ಟ್ ನಾನು ನೆನೆದೆ ನನ್ನ ತಾಯಿನ್ರಿ, ನನ್ನ ಅವ್ವನ. ನಮ್ಗೆಲ್ಲ ಗೊತ್ತಿದೆ ಇವತ್ತು ದೀಪಾವಳಿ. ದೀಪಾವಳಿ ಅಂದ ತಕ್ಷಣ ನಮ್ಗೆಲ್ಲ ಗೊತ್ತಿದೆ, ರಾಮ ರಾವಣನ ಸೋಲಿಸಿದ ದಿನ. ರಾಮ ಗೆದ್ದ ಮೇಲೆ ಆಯುಧಕ್ಕೆ ಹೋಗ್ಬೇಕಾದ್ರೆ ದೀಪಗಳು, ಪಟಾಕಿಗಳು ಜೋರಾಗಿ ಅವ್ರನ್ನ ಇದು ಮಾಡಿ ವೆಲ್ಕಮ್ ಮಾಡ್ತಾರೆ. ದೀಪ ಅಂದ ತಕ್ಷಣ ಬೆಳಕು. ಜೀವನದಲ್ಲಿ ನಮ್ಗೆಲ್ಲರಿಗೆ ಆ ದೀಪಾವಳಿ ಹೊಸ ವರ್ಷಕ್ಕಿಂತ ಮುಂಚೆ ಬರ್ತಕ್ಕಂಥ ಹಬ್ಬ, ದೊಡ್ಡ ಹಬ್ಬ ಅಂದ್ರೆ ದೀಪಾವಳಿ ರೀ. ನಿಜಕ್ಕೂ ನಾನು ಏನೋ ಇವತ್ತು ಬೆಂಗಳೂರಲ್ಲಿ 45,000 ಮನೆ ಡೆಲಿವರಿ ಮಾಡಿರ್ಬೋದು, ಏನಾರು ಮಾಡಿರ್ಬೋದು. ಇವತ್ತು ಸುಶೀಲಾ ಅಂದ ತಕ್ಷಣ ನಾನು, ನನ್ನ ತಾಯಿ, ನನ್ನ ಅವ್ವ ಎಲ್ಲೋ ಒಂದು ಕಡೆ ನನಗೆ ಶಕ್ತಿಯಾಗಿ ರಾಮನಿಂದ ಎಲ್ಲ ರೂಪದಲ್ಲಿ ನಿಂತಾಳ್ರಕ್ಕೆ. ಹಾಗಾಗಿ ನನಗೆ ನಿಜಕ್ಕೂ ಕಷ್ಟದಲ್ಲಿದ್ದಾಗ ಒಂದು ಎಥಿಕ್ಸು ಅಥವಾ ನನಗೊಂದು ಏನೊಂದು ಏನು ಹೇಳ್ಕೊಟ್ರಂದ್ರೆ ಅವ್ರೆ.
ಸಕ್ಸಸ್ ಎಲ್ಲ ನೋಡಿ ಅವ್ರು ಇಲ್ರಿ ಇಲ್ರಿ ಅವ್ರನ್ನ ಸ್ಟಾರ್ಟಿಂಗ್ ಅಲ್ಲಿ ಇದ್ದೇನ್ರಿ ನಾನು. ಬೆಂಗಳೂರು ಬಂದಾಗ ನಾನು ಮೋಸ್ಟ್ಲಿ ಅವ್ರಿಗೆ ಹೇಳ್ದೆ ಓಡಿ ಬಂದಿದ್ದೇನ್ರಿ ನಾನು. 2005 ನಾನು ಬೆಂಗಳೂರು ಬಂದಾಗ. ನೀವು ಪ್ರೀತಿ ಮಗ ಏನ್ರಿ ಅವ್ರಿಗೆ? ಬಹಳ ಅಚ್ಚುಮೆಚ್ಚಿನ ಮಗ ರೀ. ಬಹಳ ಎಷ್ಟು ಜನ ಮಕ್ಕಳು? 4 ಜನ ಮಕ್ಕಳು ರೀ. 2 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು. ನೀವು ದೊಡ್ಡವ್ರೇನು? ನಾನು ಚಿಕ್ಕವನ್ರಿ. ಲಾಸ್ಟ್ ಅಂದ್ರೆ ಬಹಳ ಪ್ರೀತಿ ಇರುತ್ತೆ. ಕೇಳ್ದೆ ಬಂದ್ಬಿಟ್ಟು ಕೇಳ್ದೆ ಅವ್ರ ಎಷ್ಟು ನೊಂದ್ಕೊಂಡ್ರೆ ಏನಾಗುತ್ತೆ ಅವಾಗ ಭಾಳ ಬಡತನ ರೀ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ರೀ. ಎಲ್ಲರೂ ಕಷ್ಟಪಟ್ಟು ಅಪ್ಪ ಆಗಿರ್ಬೋದು, ಅವ್ವ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಎಲ್ಲರೂ ದುಡಿತಾ ಇದ್ದಾರೆ. ನಾನೇನಾದ್ರು ಮಾಡ್ಬೇಕು, ನನಗೆ ಒಂಥರ ಮುಂಚೆಯಿಂದ ಛಲ ರೀ. ನಾನು ನಮ್ಮ ಮನೇಲಿ ಒಬ್ಬನೇ, ನಾನು ಅಪ್ ಟು ಡಿಗ್ರಿವರೆಗೆ ಹೋಗಿದ್ರಿ. ಬ್ರದರ್ ಮಾತ್ರ 7th ಎಂಡ್ ಮಾಡ್ದ. ಇಬ್ರು ಅಕ್ಕ ತಂಗಿ ಓದ್ಲೇ ಇಲ್ಲ. ಅವ್ರಿಬ್ರು ಓದ್ಲೇ ಇಲ್ರಿ. ಹೆಣ್ಮಕ್ಳು ಆ ಕಡೆ ಹಳ್ಳಿ ಕಡೆ ಗೊತ್ತಲ್ರಿ, ಹೆಣ್ಮಕ್ಳು ಓದ್ಬಾರ್ದಂತ ಅವಾಗೊಂದು ಇದು ಇತ್ತು ರೀ. ನಾನು ಒಬ್ಬನೇ ಅಪ್ ಟು ಡಿಗ್ರಿವರೆಗೆ ಹೋದೆ. ಓದಿ ಏನು ಮಾಡ್ಬೇಕು ಅಂತ ಅನ್ಕೊಂಡು ಕ್ಯಾಂಪಸ್ ಹತ್ಕೊಂಡು ಬೆಂಗಳೂರಿಗೆ ಹೇಳ್ದೆ ಬಂದಿದ್ದು 2005 ರೀ. ಎಸ್, ಅವಾಗ ಭಾಳ ಅದಾದ್ಮೇಲೆ ಏನಾಯ್ತು ಅನ್ನೋದು ಮಾತಾಡಣ್ರಿ. ಆದ್ರೆ ಅವಾಗ ತಾಯಿ ಎಷ್ಟು ಒದ್ದಾಡಿರ್ಬೇಕು. ಒದ್ದಾಡ್ರಿ. ಈಗ ನಮ್ ಕಡೆ ಬಾಳ ಅದು ಮಕ್ಳು ಇದ್ದಕ್ಕಿದ್ದಂತ ಓಡಿ ಬಂದ್ಬಿಡೋದು ಅತ್ಲಾಗೆ. ನಮ್ಮೂರ್ ಕಡೆ ಎಲ್ಲ ಗೋವಾ ಓಡೋಗ್ತಾವ್ರಿ ಸರ್. ನಾನು ಪ್ಲಾನ್ ಆಗೈತ್ರಿ, ಗೋವಾಕ್ ಹೋಗ್ಬೇಕು, ಪುಣೆಗೆ ಹೋಗ್ಬೇಕು, ಚಾಯ್ಸ್ ಮಾಡ್ಕೊಂಡು ಆಮೇಲೆ ಆಪ್ಷನ್ ಇಟ್ಕೊಂಡು ಬೆಂಗಳೂರಿಗೆ ಓಡಿ ಬಂದಿದ್ರು. ಸೊ ಅವಾಗ ಬಾಳ್ ನೊಂದ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ. ತಂದೆ ತಾಯಿ ಜೀವಂತವಾಗಿರೋದ್ರೆ ಅವನ್ನ ನೋಡ್ಕೊಳಲ್ಲ. ಅನಾಥಾಶ್ರಮ, ವೃದ್ಧಾಶ್ರಮ ಹಂಗೆಲ್ಲ ಕಳಿಸ್ತಾರೆ. ಆದ್ರೆ ತಾಯಿ ತೀರ್ಕೊಂಡ್ರೆ ಅವ್ರ ಮೂರ್ತಿಯನ್ನ ಇಟ್ಟು ಪ್ರತಿದಿನ ಪೂಜೆ ಮಾಡೋದಿದೆಯಲ್ಲ, ನಿಜಕ್ಕೂ ಯು ಆರ್ ಗ್ರೇಟ್. ನೀವು ಬಹಳಷ್ಟು ಜನರಿಗೆ ಮಾಡಿದ್ರೆ ಅವ್ರು ನನಗೆ ಎಲ್ಲ ಹೌದು. ಆದ್ರೆ ಈ ತರ ನಾನು ಎಲ್ಲೂ ನೋಡಿಲ್ಲ. ಇದು ಒಂದು ವಿಭಿನ್ನವಾದಂತಹ ಅನುಭವ. ಸೊ ಬಹಳ ಅಂದ್ರೆ ಹೃದಯಕ್ಕೆ ತಟ್ಟುವಂತಹ ಅನುಭವ. ಮತ್ತೆ ತಮ್ಮ ಪತ್ನಿ ಅವ್ರ ಪರಿಚಯ ಮಾಡ್ಕೊಟ್ಟಿಲ್ಲ ನೀವು? ನನ್ನ ಅರ್ಧಂಗೇನ್ರಿ, ಮಮತಾ ದಯಾನಂದ್ ಅಂತ ಹೇಳಿ 2015ರಲ್ಲಿ ಅವಳು ಕೈ ಹಿಡ್ದಾಳ್ರಿ ನಂದು. ನಾನು ಅವಳು ಕೈ ಹಿಡ್ದನ್ರಿ. ಇಬ್ರು ಮೊದ್ಲು ಕೈ ಹಿಡಿದ್ರೆ ಅವ್ರು ಮೊದ್ಲು ಕೈ ಇಬ್ರು ಸೇರಿ ಒಟ್ಟಿಗೆ ಹಿಡಿದವ್ರಿ. ಇಬ್ರು ಒಟ್ಟಿಗೆ ಹಿಡಿದವ್ರಿ. ಆದ್ರೂ ಭಾರಿ ಮಸ್ತ್ ಅದ, ಭಾರಿ ಮಸ್ತ್ ಅದಾರ. ಫಸ್ಟ್ ನೋಡಿದ ತಕ್ಷಣ ಸೆಲೆಕ್ಷನ್ ಮಾಡ್ಬಿಟ್ಟು ಮತ್ ಸಿಗಲ್ಲ. ಅದಕ್ಕಿಂತ ಮುಂಚೆ ರೀ 15-16 ಹುಡುಗಿಯರು ನಾನು ಕೆಲವು ರಿಜೆಕ್ಟ್ ಮಾಡಿದ್ರೆ, ಅವರು ನಾನು ರಿಜೆಕ್ಟ್ ಮಾಡಿದ್ರು. ಹೋದ ತಕ್ಷಣ ಫಸ್ಟ್ ಗುಲ್ಬರ್ಗ ನೋಡಿದನ್ರಿ. ನೋಡಿದ ತಕ್ಷಣ ಚೆನ್ನಾಗಿ ಅನ್ನಿಸ್ತದ ಹೇಳ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಟ್ಟೇನ್ರಿ. ಆದ್ರೆ ಹುಡುಗಿನ ಮನೆ ಕೈ ತೊಳ್ಕೊಂಡು ಮುಟ್ಟಂಗ ಅದಾರ ಅವ್ರು. ಬಟ್ ಅವಾಗ ನಾನು ತೊಳ್ಕೊಂಡಿಲ್ರಿ. ಅಂದ್ರೆ ಅಷ್ಟು ಬೆಳ್ಳಗ ಅದಾರ ಅಂದೆ. ಬಟ್ ನನ್ನ ಲಕ್ಕಿ ರೀ. ಲಕ್ಕಿ. ಇವತ್ತು ಅವಳು ಯಾರೇ ಬಂದ್ರಿ, ಬೇಸಿಕ್ ನಮ್ಗೆ ಗೊತ್ತಿದ್ರೆ ನಾರ್ತ್ ಕರ್ನಾಟಕ ಅಂದ ತಕ್ಷಣ ಬಂದವ್ರು ಬರ್ರಿ ಕುಂದ್ರಿ ಎಲ್ಲ ಅವಳೇ ನೋಡ್ಕೊತಾಳ್ರಿ. ಇವತ್ತು ನಾನು ಮುಂಜಾನೆಯಿಂದ ರಾತ್ರಿವರೆಗೂ ನಾನು ಆಫೀಸ್ ಕೆಲಸ ಮಾಡಿ ಬಂದ್ರು ಮನ್ಯಾಗ ಮಕ್ಕಳಿಂದ ಹಿಡ್ಕೊಂಡು ಎಲ್ಲ ಸಂಸಾರದಿಂದ ಹಿಡಿದು ಎಲ್ಲ ನೋಡ್ತಾಳ್ರಿ. ಇವತ್ತಿನವ್ರು ಒಂದಿನನು ಯಾಕ್ರಿ ಲೇಟ್ ರೀ, ಏನಾಯ್ತ್ರಿ, ಯಾವತ್ತು ಕ್ವಶನ್ ಇಲ್ರಿ. ಇವ್ರು ಬಂದ್ಮೇಲೆ ಮನೆ ಕಟ್ಸಿದ್ರೇನ್ರಿ? ಇದು ಬಂದ್ಮೇಲ್ರಿ. ಮುಂಚೆ ಹಳೆ ಮನೆ ಐತ್ರಿ, ಮದ್ವೆ ಆದ್ಮೇಲೆ. ಇತ್ತೀಚೆಗೆ ಮೇಡಮ್ ಹೆಂಗಾಗತ್ತಂದ್ರ ಅತ್ತಿ ಸೊಸಿ ಜಗಳ ಇಷ್ಟ ಭಾಳ ಜೋರ್ ಇರುತ್ತಂದ್ರ ಅವ್ರ ತೀರ್ಕೊಂಡ್ಮೇಲೆ ಅವ್ರ ಮೂರ್ತಿಯನ್ನ ಇಟ್ಟು ಪ್ರತಿದಿನ ಪೂಜೆ ಮಾಡೋದು ಇದೆಲ್ಲ. ಸೊ ನೀವು ಫಸ್ಟ್ ಭೇಟಿ ಆದಾಗ ಈ ಥರದ್ದು ಏನಾದ್ರು ಕಂಡೀಷನ್ಸ್ ಹೀಗೆ ತಾಯಿ ಬಗ್ಗೆ ಅವ್ರಿಗಿರುವಂತಹ ವಿಶೇಷವಾದ ಪ್ರೀತಿ ಅದು ಮೊದಲೇ ಗೊತ್ತಾಯ್ತ್ರಿ ನೀವು? ನನಗೆ ಮೊದಲೇ ನೋಡಿದ ತಕ್ಷಣನೇ ಗೊತ್ತಿತ್ತು. ಯಾಕಂದ್ರೆ ಊರಲ್ಲಿ ನಮ್ಮ ಮದ್ವೆಗ ಮುಂಚೆನೆ ದೇವಸ್ಥಾನ ಕಟ್ಟಿದ್ರು ಊರಲ್ಲಿ. ಅತಿವಾದ ಪ್ರೀತಿ ತಾಯಿ ಅಂದ್ರೆ ಇವ್ರಿಗೆ. ನೀವ್ ಅಂದಂಗೆ ಈ ಕಾಲದಲ್ಲಿ ಮಕ್ಕಳು ತಂದೆ ತಾಯಿನ ವೃದ್ಧಾಶ್ರಮಕ್ಕಾಗ್ಲಿ 1-2 ದಿನ ಆರಾಮಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋತಾರೆ, ಬೇಸರ ಮಾಡ್ಕೋತಾರೆ ಅವ್ರನ್ನ. ಅಂತ ಕಾಲದಲ್ಲಿ ಇಂಥ ಮಗ ಸಿಗ್ಬೇಕಂದ್ರೆ ಅವರು ತುಂಬಾ ಪುಣ್ಯ ಮಾಡಿದ್ದಾರೆ. ಆಮೇಲೆ ಅಂತ ತಾಯಿ ಸಿಗ್ಬೇಕಂದ್ರೆ ಇವರು ತುಂಬಾ ಪುಣ್ಯ ಮಾಡಿದ್ದಾರೆ. ನಿಜವಾಗ್ಲೂ ಹೇಳೋದಂದ್ರೆ ನನಗೂ ಒಂಥರ ತಾಯಿ ತರಾನೇ ನೋಡ್ಕೊಂತಾರೆ. ಹೆಂಡತಿಕಿನ ಒಂದ್ ಫ್ರೆಂಡ್ ಆಗಿ, ಒಂದ್ ಅಕ್ಕ ಆಗಿ, ಒಂದ್ ತಂಗಿ ಆಗಿ, ಒಂದ್ ತಾಯಿ ಆಗಿ, ಈಸ್ ಅ ಪರ್ಫೆಕ್ಟ್ ಫ್ಯಾಮಿಲಿ ಮ್ಯಾನ್. ನಾನು ಒಂದೇ ಹೇಳ್ಬೋದು, ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್. ಎಸ್, ಹೆಣ್ಣನ್ನ ಯಾರು ಗೌರವಿಸ್ತಾರೋ ಪ್ರೀತಿಸ್ತಾರೋ, ತಾಯಿಯನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ ಯಾವ ಗಂಡಿದೆ ಇದಾರೋ ಅವರು ತಮ್ಮ ಹೆಂಡತಿನೂ ಅಷ್ಟೇ ತಾಯಿ ತರ ನೋಡ್ಕೊಳ್ತಾರೆ. ಸೊ ತುಂಬಾ ಖುಷಿ ಆಯ್ತು. ಯಾಕೆ ಅಂತಂದ್ರೆ ಇಂತಹ ದೃಶ್ಯಗಳು ಬಹಳ ನೋಡಲ್ಲ ನಾವು, ವೆರಿ ರೇರ್. ಬಟ್ DX Max ದಯಾನಂದ ಅವರ ಒಂದು ಇನ್ನೊಂದು ರೂಪ ಇದು. ಏನು ಅಂತಂದ್ರೆ ತಾಯಿಯ ವಿಗ್ರಹವನ್ನ ಇಟ್ಟು ಮೊದಲು ಅವ್ರಿಗೆ ಪೂಜೆ ಸಲ್ಲಿಸಿ ಆಮೇಲೆ ದೇವರಿಗೆ ಪೂಜೆ ಪ್ರತಿನಿತ್ಯ ಪ್ರತಿದಿನ. ನಾಟ್ ಓನ್ಲಿ ಮನೆ, ಆಫೀಸಲ್ಲೂ ಕೂಡ ಇವರದ್ದು ಫೋಟೋಸು ಇದೆ, ಮತ್ತೆ ಒಂದು ಸ್ಮಾಲ್ ಇದು ಇದೆ, ವಿಗ್ರಹನೂ ಇದೆ ಅಂತ ಅನ್ಸುತ್ತೆ. ಸೊ ಅಷ್ಟರ ಮಟ್ಟಿಗೆ ತಾಯಿ ಮೇಲೆ ಅವರಿಗೆ ಪ್ರೀತಿ. ಸೊ ಅವ್ರ ಬಾಲ್ಯ ಹೇಗಿತ್ತು, ಅವ್ರು ಹೇಗೆ ಇಲ್ಲಿಯವರೆಗೆ ನಡೆದುಕೊಂಡು ಬಂದಂಥ ದಾರಿ, ಅದೆಲ್ಲದ್ರ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ಈ ಮನೆ ನನಗೆ ತುಂಬಾ ವಿಶೇಷವಾಗಿ ಕಾಣ್ತಾ ಇದೆ. ತುಂಬಾ ವಿಶೇಷತೆ ಇದೆ ಈ ಮನೇಲಿ. ಒಂದು ರೌಂಡ್ ಹೊಡ್ಕೊಂಡು ಬರೋಣ ಸರ್. ಅಷ್ಟರಲ್ಲಿ ಲಕ್ಷ್ಮೀ ಪೂಜೆಗೆ ಎಲ್ಲ ರೆಡಿ ಮಾಡಿ ಬರ್ರಿ. ಇದೇನ್ರಿ ಸರ್? ಆಂಜನೇಯರ್.
ನೋಡ್ರಿ ಇವತ್ತು ದೀಪಾವಳಿ ದಿನ ಎಷ್ಟು ಕರೆಕ್ಟ್ ದಿನ ಬಂದಿರಪ್ಪ ಅಂದ್ರೆ ಆಂಜನೇಯರೇ. ಹಾ. ಆಂಜನೇಯ ರಾಮನಿಗೆ ಎಲ್ಲಾ ರೀತಿಯಲ್ಲಿ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಹೌದ್ರಿ. ಗೆದ್ದ ಮೇಲೆ ಹ್ಮ್. ಅವ್ರ ಆಯ್ದಾಗ ಹೋದಾಗ ಹ್ಮ್. ರಾಮನ್ ಸ್ಟೋರಿ ನಮ್ಗೆ ಗೊತ್ತಿದ್ದಾರೆ. ಹ್ಮ್. ಆಂಜನೇಯ ಏನೇನ್ ಮಾಡ್ದ, ಸೀತಾಗೋಸ್ಕರ ಏನೇನ್ ಮಾಡ್ದ ಅಂತ ಎಲ್ಲ ಗೊತ್ತಿದ್ದಾರೆ. ಹಾಗಾಗಿ ಅವರು ನಮ್ಗೆಲ್ಲ ಜೊತೆಲಿ ನಿಂತ್ಕೊಳ್ಳಿ ಅಂತ ಅವ್ರದೊಂದು ಫೋಟೋ ರೀ ಇಲ್ಲಿ. ಹ್ಮ್. ಅದಾದ್ಮೇಲೆ ಅಂದ್ರೆ ಇದು ರಾಮ ಸೇತುವೆ ಕಟ್ಟಬೇಕಾದ್ರೆ ಪಾಪ ಎಲ್ಲಾರು ಎಲ್ಲರೂ ಸಹಾಯ ಮಾಡಿದ ಮಾಡ್ಯಾರ ಫೋಟೋ ರೀ. ಅಂತ ಆಂಜನೇಯ ಎಲ್ಲಾರ್ಗು ಬಾಳೆಹಣ್ಣು ಕರೆಕ್ಟ್ ಕೊಟ್ಟಿದ್ದಾರೆ. ಇದು ಆರ್ಟ್ ಯಾರ್ದ್ರಿ? ಬಾಲು ಭಾಸ್ಕರ್ ಅಂತ ಬರೋದು. ನಮ್ಮ ಆಫೀಸ್ ಹುಡುಗರೇ ಅವನು. ನಮ್ಮ ಆಫೀಸ್ ಹುಡುಗರ ಎಂಪ್ಲಾಯರ್ ಮಸ್ತ್ ಬಿಡ್ಸ್ಯಾರಲ್ರಿ? ಮಸ್ತ್ ಐತಿ ಹ್ಮ್. ಆರ್ಟ್ ಮಸ್ತ್ ಆ ಐತಿ. ಶಿವನ ಅವರೇ ಬಿಡಿಸಿದ್ರಿ. ಇದು ರೀ ಇದನ್ನ ಅವನು ಬಿಡಿಸಿದ್ರಿ. ಹಾ 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 ಇದನ್ನ ಅವನೇ ಭಾರಿ ಮಸ್ತ್ ಬಿಡಿಸಿದ್ರಿ. ಐತ್ರಿ ಶಿವರೇ ಹಾ. ಸ್ವಲ್ಪ ನನ್ನ ಹೆಂಡತಿಗೆ ಶಿವನ ಮೇಲೆ ಭಾಳ ಭಕ್ತಿ ರೀ. ಹ್ಮ್. ದಿನ ಶಿವ ಪೂಜೆ ಅದು ಇದು ಮಾಡ್ತಾ ಇರ್ತಾಳ್ರಿ. ಹ್ಮ್. ಹಾಗಾಗಿ ಅವಳಿಗೆ ಹಾಕು ಅಂತ ಹೇಳಿದಾಗ ಅದಕ್ಕೆ ಅವಳಿಗೋಸ್ಕರ ಹಾಕ್ಸಿದ್ದೀನಿ ಇದನ್ನ. ಮಸ್ತ್ ಐತ್ರಿ ಸರ್ ಇದು. ಇದು ಹೆಂಗ್ರಿ ಸರ್ ಇದು? ಅದನ್ನ ಇದ್ರಲ್ಲಿ ಮಾಡಿದಾರ ಅನ್ಸುತ್ತೆ. ಅದು ಮೋಸ್ಟ್ಲಿ ಪಿಯೋ ಒಂಥರ ಏನೋ POP ಅದ್ರದ್ದು. ಬಟ್ ಭಾರಿ ಮುಖ ಗೀಕ ಲಕ್ಷಣ ಎಲ್ಲ ಒಂದ್ ಕಳೆ ಐತ್ರಿ, ಬಾಳ ಕಳೆ ಐತ್ರಿ, ಬಾಳ ಬಾಳ ಕಳೆ ಕಳೆ ಐತ್ರಿ ಅದು. ತುಂಬಾ ಚೆನ್ನಾಗಿದೆ actually. ಆಕಿ ಮತ್ತ್ ನನ್ಗಿಂತ ನಿಮ್ಗೆ ದೇವ್ರದಿಂದ್ರ ಬಾಳ ಏನ್ರಿ? ನನಗ್ ಬಾಳ ಐತ್ರಿ. ನನ್ಗಿಂತ ಜಾಸ್ತಿ ಆಕಿಗೆ ಐತ್ರಿ. ಹೌದ್ರಿ. ನನ್ಗಿಂತ ಹಾ. ಜಾಸ್ತಿ ಆಕಿಗೆ ಐತ್ರಿ. ಆಕಿ ಅಲ್ಲ ಬಾಳ ಈ ಕೆಲ್ಸಾನ ಬಾಳ ಪ್ರೀತಿಸೋರು ದೇವ್ರದಿಂದ್ರ ಸ್ವಲ್ಪ ಕಡಿಮೆ ಅಂತ ಇಲ್ರಿ, ನಾವ್ ಏನ್ರ ಇದೀವಿ ಅಂದ್ರೆ ದೇವ್ರಿಂದ ನಾರ್ರಿ ಹಾ. ಅಷ್ಟೇ ರೀ. ದೇವ್ರು ಅಮ್ಮ ಅಪ್ಪ ಅಮ್ಮ ಹಂಗಾಗಿ ಗಳಿಸಿದ್ದು ದುಡ್ಡು ಸೇಫ್ ಇಡ್ಬೇಕಂದ್ರೆ ದೇವ್ರಿಗೆ ಹೌದಿಲ್ರಿ ಸರ್? ಮತ್ತೆ ಅದು ಬೇಕೇ ದೇವ್ರ ಬೇಕ್ರಿ. ಕಾಯಕ ದೇವ್ರ ಬೇಕು. ಆಮೇಲೆ ಇವ್ರು ನನ್ನ ತಂದೆ ನಮಸ್ಕಾರ. ಮೊಮ್ಮಗಳು ಬರ್ತ್ಡೇ ಐತ್ರಿ. ಹಾ. ನಾಳೆ ನನ್ನ ತಾಯಿ ರೂಪದಲ್ಲಿ ಅಕ್ಕಿ ಬಂದಾಳ್ರಿ. ಹೌದಲ್ರಿ? ಅವಳ ಹೆಸರು ಸನಾತನಿ ರೀ. ಸನಾತನಿ ಸುಶೀಲಾ. ಸುಶೀಲಾ ಸನಾತನಿ ರೀ. ಅವಳ ಹೆಸರು ಸನಾತನಿ. ಹಾ. ಮಾವಂದಿರ ಆಗ್ಬೇಕ್ರಿ. ನನ್ನ ಹೆಂಡತಿ ಚಿಕ್ಕಪ್ಪ ಎಲ್ಲವ್ರಿ, ಚಿಕ್ಕಪ್ಪ ಅವ್ರು ಹಾ. ಎಲ್ಲ ಬಂದಾರ್ರಿ. ನಾಳೆ ಅವ್ರ ಬರ್ತಡೇ ಇರೋದ್ರಿಂದ ಎಲ್ಲ ಬಂದಾರ ಊರಿಂದ. ಅಂದ್ರೆ ನಿಮ್ ಮಗಳು ಸನಾತ್ ಸೇಮ್ ನಿಮ್ ತಾಯಿ ಹಂಗ ಹೋಲ್ತಾರೇನ್ರಿ ಮುಖ ಲಕ್ಷಣ ಎಲ್ಲ? ಆಲ್ಮೋಸ್ಟ್ ಅಲ್ರಿ, ಹಾ. ಆಲ್ಮೋಸ್ಟ್ ಅಲ್ರಿ. ಮಾತುಕತಿ ಆಕಿನ ಬಾಳ ಚುರುಕದಲ್ರಿ. ಹಾ. ನಮ್ ತಾಯಿನೂ ಅಷ್ಟೇ ರೀ, ಚುರುಕ್ರಿ? ಚುರುಕಿದ್ರಿ. ಚುರುಕೆ ಜೋರ್ರಿ? ಜೋರು ಚುರುಕು ಬಾಳ ಇದ್ರಿ. ಹಾ. ಬಟ್ ಬಾಳ ಸೈಲೆಂಟ್ ಇದ್ರಿ. ಹಾ. ಯಾರ ಮನೆಗ್ ರಾತ್ರಿ 12 ಗಂಟೆ ಬಂದ್ರು ಅಡಿಗೆ ಮಾಡಿ ಕೊಡೋದು, ಹ್ಮ್. ಎದ್ದೇಳೋದು, ಹ್ಮ್. ಆ ಒಂದು ಸಂಸ್ಕಾರ ಏನಾದ್ರು ಹೆಣ್ಮಕ್ಳು ಕಲಿಬೇಕಾದ್ರೆ ನನ್ನ ತಾಯಿ ನೋಡಿ ಕಲ್ತ್ಕೊಂಡ್ರು. ಹೌದಲ್ರಿ? ಇದು ಸ್ವಲ್ಪ ವಿಶೇಷವಾಗಿ ಮಾಡೀನ್ರಿ. ದೇವಸ್ಥಾನ ಅಂದ ತಕ್ಷಣ ನಮ್ಗೆ ಗೊತ್ತಿದ್ರೆ ಎಲ್ಲ ದೇವಸ್ಥಾನ ಹೋದ್ರೆ 4 ರೌಂಡ್ ಹೊಡಿಬೇಕ್ರಿ. ಹೌದು. ಹಾಗಾಗಿ ನಾನು ಸುತ್ತ ಜಾಗ ಬಿಟ್ಟಿನ್ರಿ. ಇದು ದೇವಸ್ಥಾನ ರೀ. ಇದು ಹಾ. ಅದ್ಭುತವಾಗಿದೆ ಸರ್ ನಿಮ್ ಪೂಜೆ ಮನೆ. ಹೌದಲ್ರಿ ಸರ್? ಇದು ಒಂಥರ ದೇವಸ್ಥಾನ ಇದ್ದಂಗ ಐತಿ. ದೇವಸ್ಥಾನ ರೀ ಇದು. ಹಾ. ಯಾಕಂದ್ರೆ ನಾವು ಪೂಜೆ ಮಾಡಿದ ತಕ್ಷಣ ರೀ ಹಾ. ಒಂದ್ ರೌಂಡ್ ಹೊಡ್ಯಾಕ ಅಂತೇಳಿ ಬಿಟ್ಟಿನ್ರಿ, ಜಾಗ ಹಾ. ಬಿಟ್ಟಿನ್ರಿ. ದಿನ ರೌಂಡ್ ಹೊಡಿತೀರಿ? ದಿನ ಹೊಡೆದು ಅದೇ ಇದು ಮಾಡ್ತೀವಿ. ಯಾಕಂದ್ರೆ ದೇವಸ್ಥಾನ ಫೀಲ್ ಬರ್ಬೇಕಂತೇಳಿ ಈ ತರ ಮಾಡೀನ್ರಿ. ಆಮೇಲೆ ಹೌದಲ್ರಿ? ಹೈಟ್ ಅಷ್ಟೇ ರೀ, ಹಾ. ಆ ಸ್ಲಾಬ್ ಟಚ್ ಆಗ್ಬಾರ್ದಂತ ಸ್ವಲ್ಪ ಕಡಿಮೆ ಮಾಡೀನ್ರಿ. ಹಾ ಅದನ್ನ ಹಾ. ಇದೆಲ್ಲ ವುಡ್ ಏನ್ರಿ? ಉಡ್ರಿ ಹಾ. ಉಡ್ರಿ. ಇದೆಲ್ಲ ಪ್ಲಾನ್ ಎಲ್ಲ ಯಾರ್ದ್ರಿ? ನಂದೇ ರೀ. ನಿಮ್ದೇ? ಮತ್ತೆ ದೊಡ್ಡ ದೊಡ್ಡ ಮನೆ ಕಟ್ಸಿರಿ, ಎಂತೆಂತ ಬಿಲ್ಡಿಂಗ್ಸ್ ಕಟ್ಸಿರಿ. ಅಂದ್ರೆ ಅಟ್ಲೀಸ್ಟ್ ನಾವ್ ಏನಾಗುತ್ತ್ರಿ, ಹಾ. ದೇವರ ಮನೆ ನಾವ್ ಎಷ್ಟು ಕ್ಲೀನ್ ಆಗಿರ್ತೀವಿ, ಎಷ್ಟು ಶುದ್ಧಾಗಿರ್ತೀವಿ, ಹಾ. ಅದು ದೇವ್ರ ಆಟೋಮೆಟಿಕ್ ಆಗಿ ನಮ್ಗೆ ದಿನ ಬ್ಲೆಸಿಂಗ್ ಅಷ್ಟೇ ಮಾಡ್ತಾನೆ, ಆಶೀರ್ವಾದ ಆಶೀರ್ವಾದ ಮಾಡ್ತಾರೆ. ಮಾಡ್ತಾನೆ ಇರ್ತಾರೆ. ಯಾರು ಸರ್ ನಿಮ್ಮ ಮನಿ ದೇವ್ರು? ದಂಡಗುಣ ಬಸವಣ್ಣ ರೀ. ಹ್ಮ್. ದಂಡಗುಣ ಬಸವಣ್ಣ ದಂಡುಗುಣ ಯಾದಗಿರಿ ಹತ್ರ ಬರುತ್ತ್ರಿ. ಹಾ. ದಂಡಗುಣ ಅಂತೇಳಿ ಊರ ಹೆಸರು ರೀ. ಹ್ಮ್. ದಂಡಗುಣ ಬಸವಣ್ಣ ಅಂತೇಳಿ ಮನೆ ದೇವ್ರಿ. ಅದ್ರ ರೇಣುಕ ಎಲ್ಲ ಮೆನ್ರಿ? ಅದು ಎಲ್ಲ ಮುಂದ್ರ. ಎಲ್ಲ ಮುಂದೆ ಮತ್ತೆ ಏನೇನ್ ದೇವ್ರ ಇಲ್ಲಿ ಲಾಸ್ಟ್ ದೇವ್ರ ಅದಾರಲ್ರಿ, ತಿಮ್ಮಪ್ಪ ಮುತ್ಯ ಅಂತೇಳಿ. ಹಾ. ನಾನು 8th 9th 10th ಓದ್ಬೇಕಾದ್ರೆ ಹಾ. ಸ್ಕೂಲ್ ಮುಂದೆ ದೇವಸ್ಥಾನ ರೀ. ನಾವೆಲ್ಲ ಓದಿದ್ದು ಸರ್ಕಾರಿ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರೌಢಶಾಲೆ. ಹ್ಮ್. ಆ ದೇವಸ್ಥಾನ ಹತ್ರ ದಿನ ಹೋಗಿ ಕುಂದಿರ್ತಿದ್ದನ್ರಿ. ಹ್ಮ್. ಕುಂತು ದೇವ್ರ ಹತ್ರ ಕೇಳಿದ್ರೆ ಸುಮ್ಮನೆ ಚೆನ್ನಾಗಿರೋದು ಗೊತ್ತಲ್ಲ, ಹ್ಮ್. ನನ್ ದೊಡ್ಡವನ್ ಮಾಡಪ್ಪ, ನನ್ಗೆ ಅದು ಮಾಡಪ್ಪ. ಹ್ಮ್. ನಾನು ಬಿಸ್ನೆಸ್ ಬರ್ತಾನೆ ಅಂತ ಯಾವತ್ತು ಅನ್ಕೊಂಡಿಲ್ರಿ. ಹೌದು. ಬಟ್ ಆ ದೇವ್ರು ಇವತ್ತು ನಾನು ಯಾಕೆ ಭಾಳ ಇಷ್ಟಪಡ್ತೀನಿ ಅಂದ್ರೆ, ಊರಿಗೆ ಹೋದಾಗ ಫಸ್ಟ್ ಅವ್ರಿಗೆ ಹೋಗಿ ಪೂಜೆ ಮಾಡಿದ್ಮೇಲೆ ಹ್ಮ್. ಯಾವಾಗಾರ ಅವ್ರ ಊರಿಗೆ ಹಾ. ಅವ್ರ ಹತ್ರ ಕೈ ಹೊಡಕ್ ಹೋಗ್ಬಿಡ್ತೇನ್ರಿ. ಹ್ಮ್. ಹಂಗಾಗಿ ಅವ್ರು ಇಷ್ಟ ರೀ. ನನ್ನ ಮಧ್ಯದಲ್ಲಿರೋದು ನನ್ನ ತಾಯಿ ರೀ. ಓ, ತಾಯಿನೂ ಇಲ್ಲೇ ಇಟ್ರಿ ದೇವ್ರ ಕೋಣೆ? ದೇವ್ರ ಕೋಣೆಲೆ ಇಟ್ಟಿದ್ದೇನ್ರಿ. ಸೂಪರ್. ಹ್ಮ್. ಆಮೇಲೆ ಅದು ನನ್ನ ಮನೆ ದೇವ್ರಿ, ದಂಡಗುಣ ಬಸವಣ್ಣ. ಹಾ. ಕೆಳಗಡೆ ಬಸವಣ್ಣನ ಮೇಲೆ ಕೂತಿರ್ತಾರ? ಬಸವಣ್ಣ ರೀ. ಹ್ಮ್. ಬಸವಣ್ಣ ದೇವ್ರು ಅದೇ ತರ ಇದಾರೆ, ಲೈವ್ನು ಹಂಗೆ ಇದೆ ರೀ. ಹ್ಮ್ ಹ್ಮ್ ಹ್ಮ್. ಕೆಳಗಡೆ ಗಣೇಶ, ಲಕ್ಷ್ಮಿ ಮತ್ತು ಶಿವ ಪಾರ್ವತಿ. ಹ್ಮ್ 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 ಹ್ಮ್. ಅದೇ ಆದ್ರೆ ಯಲ್ಲಮ್ಮನ ಪಕ್ಕ ಒಂದು ವಿಗ್ರಹ ಐತಲ್ರಿ? ಆಂಜನೇಯ ರೀ. ಅದು ಬಂದ್ಬಿಟ್ಟು ಬಾಬಾರೆ. ಹಾ ಹಾ ಬಾಬಾರೆ. ಹಾ.
ಈ ಕಡೆ ರಾಮ ಮಂದಿರ, ಅಯೋಧ್ಯ ರಾಮ ಮಂದಿರ ಹೋಗಿ ಬಂದಿರಿ? ಹೋಗಿ ಬಂದಿನ್ರಿ. ಅಯೋಧ್ಯೆ ಹೋಗಿ ಬಂದೇನ್ರಿ, ಹೋಗಿ ಬಂದೆ. ಈಗ ಓಪನ್ ಆಕತ್ ಮುಂಚೆ ಹೋಗಿ ಬಂದೇನ್ರಿ. ಹೋಗಿ ಬಂದಿರಿ. ಮತ್ ನೋಡ್ರಿ ಇವು ಎರಡು ಗಣಪತಿ ಸೇಮ್ ಅದಾವಲ್ರಿ? ಸೇಮ್ ರೀ. ಮಾಡ್ಸಿದ್ದೇನ್ರಿ? ಇದು ಅಂದ್ರೆ ಹೇಳಿ ಮಾಡಿಸಿದ್ರಿ, ಇದು ಹೇಳಿ ಹೇಳಿ ಮಾಡಿಸಿದ್ರಿ. ಹ್ಮ್. ಮುಂದ್ಗಡೆ ಹ್ಮ್. ಆನೆಗಳು. ಆನೆಗಳು ಒಂದ್ ರೌಂಡ್ ಹೊಡೆದ್ ಬರ್ರಿ. ಬರ್ರಿ. ನನಗೆ ಬಹಳ ಇಷ್ಟವಾದಂಥ, ನನಗೆ ನಿಜಕ್ಕೂ ನಡೆದಾಡ ದೇವ್ರಂದ್ರೆ ಶಿವಕುಮಾರ್ ಶಿವಕುಮಾರ್ ಸ್ವಾಮಿ. ಸ್ವಾಮೀಜಿ. ಹ್ಮ್. ನಾನು ಮಕ್ಕಳಿಗೆ ಅವ್ರ ಕಡೆಯಿಂದನೇ ಲಿಂಗ ಕಟ್ಟಿಸಿದ್ರಿ. ಹಾ. ಅವ್ರ ಕಡೆನೆ ಮುಂಜಾನೆ ಅವ್ರ ಪೂಜೆ ಕುಂದಿರ್ತಾ ಇದಾರೆ. ಹ್ಮ್. ಆ ಪೂಜೆಗೆ ನಾನು ಕರೆದು ಹ್ಮ್. ಮಕ್ಕಳಿಗೆ ಇಬ್ಬರಿಗೆ ಮಗನ ಕರೆದು ಮಗಳಿಗೆ ಇದು ಮಾಡಕ್ಕಲ್ಲ, ಚಿಕ್ಕವ್ರು ಕಟ್ಟಿದ್ರು. ಹ್ಮ್. ನನ್ನ ಆಫೀಸ್ಗೆ ಮತ್ತು ನನ್ನ ಕಾರ್ಯಕ್ರಮಕ್ಕೆ ಕರೆದಲ್ಲ ಬಂದಾರ್ರಿ. ಹೌದಾ? ನಾನು ಹೋದ ತಕ್ಷಣ 113 ವರ್ಷ ಇದ್ದಾಗ ನಾನು ಚೆಕ್ ಕೊಟ್ಟಿದ್ರಿ. ಸ್ವಲ್ಪ ಒಂದು A1 ಮಿಸ್ ಆಗಿತ್ತು ರೀ. ಹಾ. A1 ಮಿಸ್ ಆಗಿತ್ತು. ದಯಾನಂದ ಅದ್ರಲ್ಲಿ ಒಂದು ನೋಡು A ಮಿಸ್ ಆಗಿದೆ, A ಆ್ಯಡ್ ಮಾಡು ಅಂತ ಹೇಳಿದ್ರು. ಅಂದ್ರೆ ಒಂದು ಸ್ಪೆಕ್ಸ್ ಇಲ್ದಾನೆ, ಒಂದು ಇದು ಇಲ್ದಾನೆ, ನಿಜಕ್ಕೂ ನಮ್ಮೆಲ್ಲರಿಗೆ ನಾನು ಭಾಳ ಇಷ್ಟಪಡ್ತಕ್ಕ ಒಂದು ಸಿದ್ದೇಶ್ವರ ಸ್ವಾಮೀಜಿ, ಒಂದು ಶಿವಕುಮಾರ್ ಸ್ವಾಮೀಜಿ. ಸಿದ್ದೇಶ್ವರ ಸ್ವಾಮಿಗಳು ಇವ್ರಿಬ್ಬರ್ರಿ ನಾನು ಒಂಥರ ನಡೆದಾಡ ದೇವ್ರುಗಳ್ರಿ. ಬಾಬಾ ಚಿಕ್ಕದೇನ್ರಿ ಇದು? ಚಿಕ್ಕದ್ರಿ? ನಮ್ ಮನಿನ ಇಷ್ಟ ಇರ್ತಾವ, ನಿಮ್ ಬೆಡ್ರೂಮ್ ಅಷ್ಟು ನಮ್ ಮನಿ ಇರ್ತಾವ. ಇಲ್ಲಿ ಮಕ್ಕಳು ಗಂಡ ಹೆಂಡತಿ ಹ್ಮ್. ಇರ್ತಕ್ಕಂಥ ರೂಮ್ ರೀ. ಹ್ಮ್. ಆ ಕಡೆ ಒಂದು ಚೇಂಜಿಂಗ್ ರೂಮ್ ರೀ. ಹ್ಮ್. ಅಂದ್ರೆ ಈ ಬೆಡ್ನು ಒಂಥರ ವಿಶೇಷವಾಗಿ ಮಾಡಿಸಿನ್ರಿ. ಹಾ. ಅದ್ರಲ್ಲಿ ಸ್ಪೀಕರ್ ಇದಾರೆ. ಹಾ. ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಯಾವ್ದೋ ಒಂದು ದೇವ್ರ ಸೂತ್ರ ಹಾ, ಸ್ತೋತ್ರ. ಹಾ. ಸೂತ್ರಗಳು ಹಾಕಕ್ಕೆ, ಹಾ. ಹಾಗಾಗಿ ಸ್ಪೀಕರ್ ಇಟ್ಟು ಒಂಥರ ಹಾ. ಕಸ್ಟಮೈಸ್ಡ್ ಬೆಡ್ ಮಾಡಿಸಿದ್ರು. ಹಾ, ಮಸ್ತ್ ಐತ್ರಿ ಹಾ. ಸರ್. ಈ ನಮ್ಮ ಅಪಾರ್ಟ್ಮೆಂಟ್ಗಳು ಹಂಗೆ ಮಾಡ್ತಾ ಇದ್ರಿ. ಹಾ ರೀ. ಬೆಡ್ರೂಮ್ ತರ ಆಗ್ಬೇಕು, ಚೇಂಜಿಂಗ್ ರೂಮ್ ಸಪ್ರೇಟ್ ರೀ. ಹಾ, ಹಾ. ಅಂದ್ರೆ ಏನಾಗುತ್ತೆ, ನಮಗೆ ಸ್ವಲ್ಪ ಇದಿರುತ್ತೆ. ಹ್ಮ್. ಏನಾದ್ರು ಇದ್ರು ಚೇಂಜಿಂಗ್ ರೂಮ್ ಅಲ್ಲಿ ಸ್ವಲ್ಪ ಏನಾದ್ರು ಗಲೀಜ್ ಆದ್ರೂ ಇಲ್ಲೇ ಆಗಲ್ಲ ಅಂತಾರೆ. ಹ್ಮ್. ಬೆಡ್ರೂಮ್ ಕ್ಲೀನ್ ಆಗಿರ್ಲ ಅಂತ ಬೆಡ್ರೂಮ್ ಕ್ಲೀನ್ ಆಗಿರ್ಲಿ ಎಲ್ಲ ಮತ್ತೆ ಬೆಡ್ ಮೇಲೆ ಆಗ್ಬಿಡ್ತು ಕರೆಕ್ಟ್. ಹಾ. ಅಲ್ರಿ ಸರ್, ಮತ್ತೆ ವಾರ್ಡ್ರೋಬ್ ಅಂತಂದ್ರೆ ಸರ್ ನಿಮಗೆ ಯಾವ ತರ ಬಟ್ಟೆಗಳು ಹಾಕಕ್ ಇಷ್ಟ ಸರ್? ನಾನ್ ಬೇಸಿಕಲಿ ಇಷ್ಟಪಡೋದು ಪ್ಯಾಂಟ್ ಶರ್ಟ್ ರೀ. ಹ್ಮ್. ಆಫೀಸ್ಗೆಲ್ಲ ಹ್ಮ್. ಪಂಚಗೊಳ್ರಿ. ಹ್ಮ್. ನಾನ್ ಧೋತಿನ ಹಾಕ್ತೇನ್ರಿ. ನಮ್ಮ ಹ್ಮ್. ದೊಡ್ಡ ಕಾರ್ಯಕ್ರಮ ನಮ್ ನಾರ್ತ್ ಕರ್ನಾಟಕ ಇದ್ರೆ ಹ್ಮ್. ಧೋತ್ರ ಹ್ಮ್. ಭುಜ ಹ್ಮ್. ಅದ್ ಹಾಕ್ಬಿಡ್ತೇನ್ರಿ, ಪೈಜಾಮ ಹ್ಮ್. ಹಾಕ್ಬಿಡ್ತೇನ್ರಿ. ಬಟ್ ಸರ್ ತಿಂಗಳಿಗೆ ಒಂದು 10-15 ಬಟ್ಟೆ ತಗೋತೀರಿ? ಇಲ್ಲ, ಸ್ವಲ್ಪ ನಾನು ಬಹಳ ಹುಚ್ಚ ಐತ್ರ ಅದ್ರಾಗ. ಹಾ. ಎಲ್ಲರೂ ಹೋದ್ರೆ ಹೊಸ ಬಟ್ಟೆಗಳು ಇದಾರೆ, ಹ್ಮ್. ಒಂದ್ಸರಿ ಹೋದ್ರೆ 20 ಅದೇ ತೊಗೊಂಡ್ಬಿಡ್ತೇನೆ. ಶ್ರೀಮಂತರ ಈ ಶ್ರೀಮಂತ ಅಂತಲ್ರಿ, ಅದೊಂದೇ ನನ್ ಕೆಟ್ಟ ಹ್ಯಾಬಿಟ್ ಇರೋದ್ರಿ. ಉಳಿದ ಯಾವಿಲ್ರಿ. ಕೆಟ್ಟ habit ಅಲ್ರಿ, ಅದು ಒಳ್ಳೆ ಹ್ಯಾಬಿಟ್. ಬಟ್ಟೆ ಹಾಕೊಳ್ಳೋದೇನ್ ಕೆಟ್ಟ ಅಲ್ಲ habit. ಅಂದ್ರೆ ತಗೋದ್ರಿ. ಅಂದ್ರೆ ಬಟ್ಟೆ ಅಷ್ಟೇ ಇಷ್ಟ, ಅದು ಅದರ್ವೈಸ್ ಬೇರೆ ಎಲ್ಲ ಹಿಂಗ ಬೇರೆ ಎಲ್ಲ ಏನು ಇಲ್ರಿ. ಅಷ್ಟ ಆಸೆ ಪಡಲ್ಲ. ಆಸೆ ಬಂದ್ರೆ ನಾನು ಹೋದ್ರೆ ಒಂದ್ಸರಿ ಶಾಪಿಂಗ್ ಹೋದ್ರೆ ಹ್ಮ್. 20 ಸೆಟ್ಗಳು ತೊಗೊಂಡ್ಬಂದ್ಬಿಡ್ತೇನೆ. ಹ್ಮ್. ಅದೊಂದ್ರಿ. ನೀವು ನೆಕ್ಸ್ಟ್ ಟೈಮ್ ಶಾಪಿಂಗ್ ಹೋಗ್ಬೇಕಾದ್ರೆ ನನ್ಗೊಂದ್ ಮಾತು ಹೇಳ್ರಿ ಸರ್. ಇಬ್ರು ಒಟ್ಟಿಗೆ ಹೋಗ್ತಾರೆ. ಬಡತನನೂ ನೋಡಿದಿರಿ ತಾವು, ಸಿರಿತನನೂ ನೋಡಿದಿರಿ. ಆದ್ರೆ ಬಹಳಷ್ಟು ಜನ ಸಿರಿತನ ಬಂದ ತಕ್ಷಣ ಬೆಳೆದು ಬಂದಂತ ಹಾದಿಯನ್ನ ಮರೆತು ಬಿಡ್ತಾರೆ. ಬಟ್ ತಮ್ಮ ಜೊತೆ ನಾನು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಯು ಆರ್ ದಿ ಸೇಮ್. ನಿಮ್ಮಲ್ಲಿ ಒಂದು ಖಾಯಿಶ್ ಅಂದ್ರೆ ಬಟ್ಟೆ ಹಾಕಬಹುದು ಅಷ್ಟೇ, ಬಿಟ್ರೆ ನನ್ನ ಅದರ್ವೈಸ್ ನಿಮ್ಮನ್ನ ತುಂಬಾ ವೈಭವೋಪೇತವಾಗಿ ಬಂದ ತಕ್ಷಣ ಸಲ್ಯೂಟ್ ಹೊಡಿಬೇಕು, ಹಿಂಗ್ ಅರ್ಧ ಬಗ್ಗೆ ಮಾತಾಡ್ಬೇಕು, ಆ ತರದ ವ್ಯಕ್ತಿ ತಾವಲ್ಲ. ಸೊ ಅದಕ್ಕೆ ನೀವಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಮುಂಜಾನೆ ಎದ್ದ ತಕ್ಷಣ ಟಿವಿ ನೋಡಿದ್ರಿ. ಹಾ. ಹಾಲಲ್ಲಿ ಒಂದು ಟಿವಿ ಐತ್ರಿ, ಬೆಡ್ರೂಮ್ ಅಲ್ಲಿ ಟಿವಿ ಐತ್ರಿ. ಹಾ. ಸಮ್ಟೈಮ್ಸ್ ಬ್ಯಾಡ್ ಅಂತ ಭಾಳ ಸರಿ ತೆಗ್ದೇನ್ರಿ. ಹ್ಮ್. ಈ ನ್ಯೂಸ್ ನೋಡೋದು ಮತ್ತು ಏನಾದ್ರು ಮೂವಿಗಳು ನೋಡೋದು ಒಂದು ಹುಚ್ಚ ಐತ್ರಿ ನಮ್ಗೆ. ಹಂಗಾಗಿ ಬೆಡ್ರೂಮ್ ಅಲ್ಲಿ ಟಿವಿ ಹಾಕಿನ್ರಿ. ಹ್ಮ್. ಮುಂಜಾನೆ 6:30 ಎದ್ದು ಬಿಡ್ತೇನ್ರಿ. 6:30 8, 8:30 ತನ ಬೆಡ್ ಅಲ್ಲಿ ಕುಂತ್ಕೊಂಡು ಟಿವಿ ನೋಡ್ತೇನ್ರಿ. 8:30 ಜಳಕಕ್ಕೆ ಹೋಗಿ ಆಮೇಲೆ 9 ಗಂಟೆಗೆ ಆಫೀಸ್ಗೆ ಎದ್ದು ಬಿಡ್ತೇನೆ. ಶಾರ್ಪ್ 9 ಗಂಟೆ ಫಿಕ್ಸ್ ಇರೋದು. ಶಾರ್ಪ್ 9 ಗಂಟೆಗೆ ಆಫೀಸ್ ಇರ್ಲೇಬೇಕು. ಅದ್ರೊಳಗೆ ಪೂಜೆಗೆ ಮುಗಿಸ್ಕೊಂಡು ನಮ್ಮ ಆಫೀಸ್. ಬಟ್ ನಾನೇನು ಗೊತ್ತೇನ್ರಿ ಸರ್, ಎದ್ದೋಳ ಜಲ್ದಿನೇ ಎದ್ದಿರ್ತೀನಿ. ಪ್ರತಿದಿನ 10 ಗಂಟೆಗೆ ಆಫೀಸ್ಗೆ ಬರ್ಬೇಕಂತ ಫಿಕ್ಸ್ ಆಗಿರ್ತೀನಿ. ಆದ್ರೆ ಯಾವತ್ತೂ 10 ಗಂಟೆಗೆ ಹೋಗಿರಲ್ರಿ. ಇಲ್ರಿ, ನಂದು ಅದ್ರ ಸ್ವಲ್ಪ ಮುಂಚೆಯಿಂದ ಬಂದ್ಬಿಟ್ಟಿನ್ರಿ. ಲಾಸ್ಟ್ ಆಲ್ಮೋಸ್ಟ್ ಒಂದು 18-19 ವರ್ಷ. ಶಿಸ್ತು ಎಷ್ಟ್ರ ಮಟ್ಟಿಗೆ ಇಂಪಾರ್ಟೆಂಟ್ ರೀ ಸರ್ ಸಕ್ಸಸ್ಗೆ? ಶಿಸ್ತಿದ್ರನೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಶಿಸ್ತಿಲ್ಲ ಅಂದ್ರೆ ಜೀವನದಲ್ಲಿ ಏನ್ ಮಾಡಕ್ಕಾಗಲ್ರಿ. ಬರೇ ಕೆಲಸ ಅಂತ ಅಲ್ರಿ, ಊಟದಿಂದ ಹಿಡ್ಕೊಂಡು ಊಟಲ್ಲಿ ಒಂದ್ ಶಿಸ್ತು ಬೇಕ್ರಿ, ಜಳಕ ಮಾಡಿದ್ರಲ್ಲಿ ಒಂದ್ ಶಿಸ್ತು ಬೇಕ್ರಿ, ಟಿವಿ ನೋಡಿದ್ರಲ್ಲಿ ಒಂದ್ ಶಿಸ್ತು ಬೇಕ್ರಿ, ನಾವು ಏನೇ ನಡ್ಬೇಕಾದ್ರೂ ಒಂದ್ ಶಿಸ್ತು ಬೇಕ್ರಿ. ಆ ಶಿಸ್ತು ನಮ್ಗೆ ಬಹಳ ಒಳ್ಳೆ ಪಾಠ ಕಲಿಸುತ್ತೆ. ಸಿನಿಮಾ ಅಂದ್ರೆ ಯಾವ ತರ ಸಿನಿಮಾ ನೋಡಕ್ ಇಷ್ಟಪಡ್ತಿರ್ತಾವ? ಕನ್ನಡ ಜಾಸ್ತಿ ನೋಡ್ತೇನೆ. ಕನ್ನಡ ನೋಡ್ತೇನೆ. ಹಳೆ ಮೂವಿಗಳು ನೋಡಕ್ ಇಷ್ಟಪಡ್ತೇನೆ. ರಾಜ್ಕುಮಾರ್ ಮೂವಿಗಳು, ವಿಷ್ಣುವರ್ಧನ್ ಮೂವಿಗಳು, ಅಂಬರೀಶ್ ಮೂವಿಗಳು, ಆತರ ಮೂವಿಗಳು ಬಹಳ ಇಷ್ಟಪಡ್ತೇನೆ. ಹೀರೋಯಿನ್ ರೀ? ಹೀರೋಯಿನ್ಗಳು ಎಲ್ಲವ್ರಿ. ನಾನು ಹೇಳ್ತೀನಿ, ನನ್ ಹೀರೋಯಿನ್ ರೀ. ನನಗೆ ಕೇಳ್ರಿ, ನಿಮ್ಗೆ ಯಾವ ಹೀರೋ ಇಷ್ಟ ಅಂತ ಕೇಳ್ರಿ, ನಾನು ಹೇಳ್ತೀನಿ. ನೀವೇ ಹೇಳ್ಬಿಡ್ರಿ. ನನ್ಗೆ ಅಜಯ್ ದೇವಗನ್ ಇಷ್ಟ, ನಿಮ್ಗೆ ಹೇಳ್ರಿ. ನನಗೆ ಮುಂಚೆಯಿಂದ ನಾನು ಹೇಳಿದ್ರಿ ಬಹಳ ಸ್ವಲ್ಪ ಕನ್ನಡ ಬಗ್ಗೆ ಇದ್ದಾರೆ. ರಾಜ್ಕುಮಾರ್ ಅಂದ್ರೆ ಬಹಳ ಇಷ್ಟಪಡ್ತಿದ್ದಾರೆ. ಈಗ ಶಿವಣ್ಣರ ಜೊತೆ ಸ್ವಲ್ಪ ಒಡನಾಟ ಐತ್ರಿ. ಶಿವಣ್ಣನ ಇಷ್ಟಪಡ್ತೇನೆ. ಉಳಿದವರಂತ ಹೀರೋಯಿನ್ಗಳು ಈಗಿಂದ ಹೇಳ್ಬೇಕ್ರೆ ಹಳೇದ್ ಹೇಳ್ಬೇಕು? ಎಲ್ಲ ಹೇಳ್ರಿ, ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹೇಳ್ರಿ. ಅಲ್ಲ, ನನಗೆ ಹಂಗ್ ನೋಡಿದ್ರೆ ಶ್ರೀದೇವಿ ನಂದು ಫೇವರೇಟ್ ನೋಡ್ರಿ, ಹಂಗಾರೆ ಇಬ್ಬರಿಗೆ ಮ್ಯಾಚ್ ಐತ್ರಿ. ಹಾಗಾಗಿ ಶ್ರೀದೇವಿ ನಾನು ಬಹಳ ಇಷ್ಟಪಡ್ತಿದ್ದೆ. ಹಂಗ್ ಬಿಟ್ರೆ ಕನ್ನಡದಲ್ಲಿ ಭಾರತಿ ಅಮ್ಮ,
ಭಾರತೀಯಮ್ಮನು ಸ್ವಲ್ಪ ನಮ್ಗೆ ಬಹಳ ಇಷ್ಟ. ಅವಾಗ ಕಾಲೇಜ್ ಓದ್ಬೇಕಾದ್ರೆ, ಸ್ಕೂಲ್ ಓದ್ಬೇಕಾದ್ರೆ. ಫೇವ್ರೆಟ್ ಮೂವಿ ಯಾವ್ದಾದ್ರು ಫೇವ್ರೆಟ್ ಸಿನಿಮಾ ನಿಮ್ಗೆ ಮತ್ ಪದೇ 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 ಹಾಕೊಂಡು ನೋಡುವಂಥದ್ದು? ವಿಷ್ಣುವರ್ಧನ್ ಯಜಮಾನ, ಹಾ ಆಮೇಲೆ ಬಂಗಾರದ ಮನುಷ್ಯ. ಹಾ ಇವು 2 ಮೂವಿಗಳು ನನ್ನ ಪ್ರಕಾರ ನಾನು ಇಷ್ಟು ವರ್ಷದಲ್ರಿ ಮೋರ್ ದನ್ ಒಂದು 50 ಸರಿ ನೋಡಿರ್ತೀನಿ. ಹೌದ್ರಿ? ಮೋರ್ ದನ್ 50 ಸರಿ ನೋಡಿರ್ತೀನಿ ಮಿನಿಮಮ್. ಅಂದ್ರೆ ಸಿನಿಮಾಗೆ ಥಿಯೇಟರ್ ಗೀಟರ್ಗೆ ಎಲ್ಲ ಹೋಗ್ತಿರ್ತೀರಿ? ಥಿಯೇಟರ್ಗೆ Mall. ಹೋಗ್ತೇನ್ರಿ, ಫ್ಯಾಮಿಲಿ ಜೊತೆ ಹೋಗ್ತೇನ್ರಿ. ಮೊನ್ನೆನು ಕಾಂತಾರ್ಗೆ ಹೋಗಿದ್ದೇನ್ರಿ. ಕಾಂತಾರ ಕಾಂತಾರ ಹೋಗಿದ್ದೆ. ಹೆಂಗ ಅನಿಸ್ತ್ರಿ ಸರ್ ಸಿನಿಮಾ? ನಮ್ಮ ಕರ್ನಾಟಕದಲ್ಲಿ ಮೋಸ್ಟ್ಲಿ ಇವತ್ತೇನಾದ್ರೂ ವರ್ಲ್ಡ್ ವೈಡ್ ಹೆಸರು ಮಾಡಿದೆ ಅಂದ್ರೆ ಕಾಂತಾರ ಒಳ್ಳೆ ಮೂವಿ. ರಿಷಬ್ ಶೆಟ್ಟಿ ನಿಜಕ್ಕೂ ಕ್ರೆಡಿಟ್ ಕೊಡ್ಬೇಕ್ರಿ. ಆಮೇಲೆ ಅದ್ ಬಿಟ್ರೆ ಸೂಪ್ರೋಸು ಅದು ನಿಜಕ್ಕೂ ಅಲ್ಲ ಫಸ್ಟ್ ನೀವ್ ಇಟ್ಟಿಟ್ಟಕ್ಕ ಹಾರಾಡಿ ಹಾರಾಡಿ ನಗತ್ತೀರಿ. ಆ ಮೂವಿ ರೀ ಇಬ್ರು ಗಂಡ ಹೆಂಡತಿ ಇಬ್ರು ಹೋಗಿದ್ದೇವ್ರಿ. ಹಳ್ಳಿಯಲ್ಲಿ ನಮ್ ದಿನ ಏನ್ ನಡೀತೈತೆ ಹಳ್ಳಿಯಲ್ಲಿ ಅಷ್ಟೇ ಸಿಂಪಲ್ ಆಗಿ ತಗೊಂಡ್ರಿ. ಬಟ್ ಆ ಮೂವಿ ನಿಜಕ್ಕೂ ರಾಜ್ಬಿ ಶೆಟ್ಟಿಗೂ ಹಿಂಗ ಆಗುತ್ತಂತ ಅವ್ರು ಅನ್ಕೊಂಡಿರಲ್ರಿ. ಈಗ ಜೀವನದಲ್ಲಿ ನಾನು ಹಿಂಗ ಆಗ್ತೇನೆ ಅಂತ ನನಗೂ ಗೊತ್ತಿರಲಿಲ್ಲ, ಹಳ್ಳಿಯಿಂದ ಬಂದ. ಹಂಗೇನೆ ಇವ್ರು ರಾಜ್ಬಿ ಶೆಟ್ಟಿಗೂ ಹಿಂಗ ಆಗುತ್ತಪ್ಪ ಅಂತ ಅನ್ಕೊಂಡಿರಲ್ಲ. ಬಟ್ ಆ ಮೂವಿ ರೀ ಇವತ್ತು ಯಾರು ಹೋದ್ರೆ ನಗನಗದ ಬರಲ್ರಿ. ಅವ್ನ ಎಷ್ಟೇ ಕಷ್ಟ ಇರ್ಲಿ, ಎಷ್ಟೇ ದುಃಖ ಇರ್ಲಿ, ಆ ಮೂವಿಗೆ ಹೋದ್ರೆ ಎಲ್ಲ ಮರ್ತ ಹೋಗ್ತಾನೆ. ಇದೊಂದು ಸುಮ್ಮನೆ ಕುಂತ್ಕೊಳಕ್ರಿ, ಟಿವಿ ನೋಡಕ್ ಕುಂತ್ಕೊಳಕ್ರಿ. ಮೇಡಮ್ ಅಡಿಗೆ ಮನಿ ಬೇಕಂತ ನೀವೇ ಇಷ್ಟು ದೊಡ್ಡದು ಮಾಡಿಸ್ಕೊಂಡ್ರೆ? ಇದ್ರ ಬಾಳ ಇದ್ರಲ್ಲಿ ಅವಳ ಚಾಯ್ಸ್ ಬಾಳ ಐತ್ರಿ. ಒಂದು ಕಿಚನ್, ಆಮೇಲೆ ಎಲ್ಲ ಬಾಲ್ಕೊನಿಗಳ್ರಿ. ಬಾಲ್ಕೊನಿಗಳು ಬಾಳ ದೊಡ್ಡ ಮಾಡ್ಯಾಳ್ರಿ. ಕಿಚನ್ ಆಸ್ ಪರ್ ಅಕ್ಕಿನ ಪ್ರಕಾರ ಮಾಡ್ಕೊಂಡವ್ರಿ. ಹೌದಲ್ರಿ? ಕಿಚನ್ ಈಗ ಹೆಣ್ಮಕ್ಳು ಯಾವ್ದಾದ್ರು ಮನಿಗೆ ಹೋಗ್ಬೇಕಂದ್ರೆ ಅಡಿಗೆ ಮನಿ ಆಗ್ಲಿ ಏನೇ ಆಗ್ಲಿ ಫಸ್ಟ್ ನೋಡೋದು ಅಡಿಗೆ ಮನಿ ದೊಡ್ಡದಿರ್ಬೇಕು. 4 ಜನ ಕುತ್ಕೋಬೇಕು, ಚಪಾತಿ ಲಡ್ಸೋರು ನೋಡ್ರಿ, ಹಂಗ ಕೈ ತುಂಬೋರು, ಎಲ್ಲರಿಗೂ ಜಾಗ ಆಗ್ಬೇಕು. ಇಲ್ಲ ಅಂತಂದ್ರ ಬಹಳ ಒಂಥರ ಬಾಳ ಬೇಜಾರಾಗುತ್ತೆ. ಮತ್ತ ಅಡ್ಗಿನೂ ಲೇಟ್ ಆಗತ್ತ. ಇಟ್ಟು ಪೊಟ್ಟಣ ಗತೆ ಐತಿ, ಅಡಿಗೆ ಮಾಡಕ್ ಬಾಳ ಲೇಟ್ ಆಗತ್ತಂತ. ಹೌದಲ್ರಿ ಮೇಡಮ್? ಇಲ್ರಿ, ಅದು ಏನಾಗತ್ರಿ ಹೆಣ್ಮಕ್ಳು ಒಂದು ಬಹಳ ನಾನು ನೋಡಿನಲ್ರಿ, ಬೆಡ್ರೂಮ್ ಚಿಕ್ಕದ ಪರವಾಗಿಲ್ರಿ, ಕಿಚನ್ ದೊಡ್ಡದಿರ್ಬೇಕು. ಕಿಚನ್ ದೊಡ್ಡದಿರ್ಬೇಕು. ಹೌದಲ್ಲ? ಹಂಗಾಗಿ ಅವ್ರಿಗೆ ಕಿಚನ್ ದೊಡ್ಡದಷ್ಟು ಓಡಾಡಕ್ಕೆ ಗಿಡಾಡಕ್ಕೆ ಮಾಡದ. ಇವತ್ತು ನೋಡ್ರಿ ನಿಮ್ಗೆ ಗೊತ್ತಿದೆ, ನನ್ಗೂ ಗೊತ್ತಿದ್ರಿ, ಒಂದ್ ಮನೆಗೆ ಇದ್ರೆ ಇಬ್ರು, ಒಂದ್ ಮಗ ಅಥವಾ ಇಬ್ರು ಮಕ್ಕಳ್ರಿ, ಮ್ಯಾಕ್ಸಿಮಮ್ 4 ಜನ ಇರ್ತಾರ್ರಿ. ಕಿಚನ್ ಹಾಕಿ ದೊಡ್ಡದ್ ಬೇಕ್ರಿ? ಕಿಚನ್ ದೊಡ್ಡದಿರ್ಬೇಕ್ರಿ. ಎಲ್ಲ ಒಂಥರ ಕೈ ಕಾಲಿ ಸಿಗ್ತಿರ್ತಾವಪ್ಪ ಎಲ್ಲ. ಇಡೀ ಮನಿದು ಹೊಟ್ಟೆ ತುಂಬಿಸೋ ಜಾಗದಾಗ ಎಷ್ಟು ಅಡಿಗೆ ಪಾತ್ರೆ ಇರ್ತಾವ, ರೇಷನ್ ಸಾಮಾನ್ ಇರ್ತಾವ, ಒಂದೊಂದಕ್ಕೊಂದೊಂದು. ಅಂದ್ರೆ ನೋಡಿ, ಹೆರ್ಜು ಮಣಿ, ಒಂದ್ ಕೊಬ್ಬರಿ ತಗೊಂಡ್ ಹೆರಿಜಿ, ಮತ್ತ ಅದನ್ನ ಕುಯ್ದು ಹಿಂಗ ಚಾಕು ಗೀಕು ಏನೇನ್ ಬೇಕು ಎಲ್ಲ ಇರ್ತಾವ. ಅದಕ್ ಮಾತ್ರ ನಾವ್ ಇಟ್ಟ ಜಾಗ ಕೊಡ್ತೀವಿ. ಅದಕ್ಕೆ ದೊಡ್ಡ ಕೊಟ್ಟಿನ್ರಿ, ಆಗಿನ ಪ್ರಕಾರ ದೊಡ್ಡ ಕೊಟ್ಬಿಟ್ರಿ. ಸಾಹೇಬ್ರು ಬರ್ತಿರ್ತಾರ ಅಡಿಗೆ ಮನೆಗೆ ಯಾವಾಗಾದ್ರು? ಬರ್ತಾರೆ. ಏನಾದ್ರು ಅಡಿಗೆ ಮಾಡ್ತಾರ? ಅವ್ರ ಕೈ ಬಜ್ಜಿ ತುಂಬಾ ಇಷ್ಟ. ಹೌದಾ? ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಂದ್ಸರಿ ಕರಿತೀನಿ ದಯವಿಟ್ಟು. ಯಾವ ಬಜ್ಜಿ? ಮೆಣಸಿನಕಾಯಿ ಬಜ್ಜಿ, ಬ್ರೆಡ್ ಬಜ್ಜಿ, ಆಮೇಲೆ ಡಬ್ಬು ಮೆಣಸಿನಕಾಯಿ ಬಜ್ಜಿ. ಇವು 3 ರೀ ಕ್ಯೂಜ್. ಈಗ ಯಾರು ಬೇರೆಯವ್ರು ಮಾಡೋ ಒಂದ್ ಬಜ್ಜಿ ತಿಂದ್ರೆ ನಂದು 3 ತಿಂತಾರ. ಹೌದಲ್ರಿ? ಹೆಂಗ್ ಕಲ್ತ್ರಿ ನೀವು? ಅಂದ್ರ ಊರಾಗ ನಮ್ದು ಏನದು ಹೋಟೆಲ್ ಬಿಸ್ನೆಸ್, ಪಾನ್ ಬೇಡ 2 ಮಾಡೀನ್ರಿ ನಾನು ಊರಾಗ. ನಾವ್ ಬರೀ ಪಾನ್ ಅಂತ ಅಷ್ಟೇ ಮಾಡಿದ್ದೆ. ಹೋಟೆಲ್ ಬಿಸ್ನೆಸ್ ಮಾಡೀನ್ರಿ. ಹೌದಾ? ಹೋಟೆಲ್ ಬಿಸ್ನೆಸ್ ಮಾಡೀನ್ರಿ. ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಂತಾದ್ರೂ ಕರೀರಿ ನಮ್ಮನ್ನ. ಅದನ್ನ ಹೇಳ್ತಲ್ರಿ, ನೀವು ಬಂದಾಗ ಮಿನಿಮಮ್ 2 ಪೀಸ್ ಎಕ್ಸ್ಟ್ರಾ ತಿಂತೀರಿ. ಹೌದಲ್ರಿ? ಗ್ಯಾರಂಟಿ. ಏನ್ ನಿಮ್ದು ಅಡಿಗೆ ಮೆನ್ಯೂ ದಿನ ಹೆಂಗಿರ್ತಿ? ರೊಟ್ಟಿ ಚಪಾತಿ. ಏನ್ ಇಷ್ಟ ರೀ ಸಾಹೇಬ್ರಿಗೆ? ಬಾಳ ಕಾಳು ಪಲ್ಯ, ಹೆಸರು ಕಾಳು ಪಲ್ಯ, ರೊಟ್ಟಿ, ರೈಸ್ ತಿನ್ನಲ್ಲ ಜಾಸ್ತಿ. ನೀವೇನ್ ನಾನ್ ವೆಜಿಟೇರಿಯನ್ಸ್ ಅಲ್ಲ ಅನ್ಸುತ್ತೆ? ಮನೆಗೆ ಎಗ್ ಇಲ್ರಿ, ಚಿಕನ್ ಇಲ್ಲ, ಏನಲ್ಲ. ಅಲ್ಲ, ಯಾರು ತಿನ್ನಲ್ಲ ನೀವು? ನೀವು ತಿಂದಿಲ್ಲ ಜೀವನದಾಗ? ಎಗ್ಗು ಇಲ್ರಿ, ತತ್ತಿನ ಇಲ್ರಿ, ಏನಿಲ್ರಿ. ಬಹಳ ಕಷ್ಟ. ಅಂದ್ರೆ ಮಕ್ಕಳಿಗೂ ಎಲ್ಲೂ ರೂಢಿ ಮಾಡಿಲ್ರಿ. ಮಗ ಒಬ್ಬ ಅಂದ್ರೆ ಅವನು ರೇರ್ ರೀ, ಮಗಳ ಹತ್ರ ಇಲ್ರಿ, ಇವಳ ಹತ್ರ ಇಲ್ಲ. ಸೊ ರೊಟ್ಟಿ, ಚಪಾತಿ, ಕಾಳು ಪಲ್ಯ, ಮತ್ತ ಬಾಳ ತುಂಬಾನೇ ಇಷ್ಟಪಟ್ಟು ಯಾವಾಗಾದ್ರೂ ರೇರ್ ಆಗಿ ಒಂಥರ ಹಿಂಗ ನೋಡ್ರಿ. ನಾನ್ ವೆಜಿಟೇರಿಯನ್ಸ್ ಆಗಾದ್ರ ಬಿರಿಯಾನಿ ಅಂತಂದ್ರ ಅದೊಂಥರ ಬೇರೆದೇ ಲೋಕ. ಹಂಗೇನಾದ್ರು ಸ್ಪೆಷಲ್? ಸೂಸ್ಲ ರೀ, ಮಂಡಕ್ಕಿ ಸೂಸ್ಲ ತುಂಬಾ ಇಷ್ಟ ಇವ್ರಿಗೆ. ಸೂಸ್ಲಾ ಮತ್ತೆ ಚಾ ಕುಡಿಯೋ ಕಡಿಮೆ ರೀ. ಸೂಸ್ಲಾ ಮಾತ್ರ ಎಷ್ಟರೇ ಮಾಡ್ಲಿ ತಿಂದ್ಬಿಡ್ತೇನ್ರಿ. ದಿನಕ್ಕೆ 3 ಸಲ ಜೊತೆಗೆ ಒಂದೊಂದ್ ಮಿರ್ಚಿ ಬಜ್ಜಿ ಇದ್ರಂತ ಇನ್ನೂ ಮಸ್ತ್ ಆಗತ್ತೆ. ಅದ್ರ ಟೇಸ್ಟೇ ಬೇಡ್ರಿ. ಹೌದಲ್ರಿ? ಅಲ್ಲ, ಯಾವಾಗಾದ್ರೂ ಹಂಗ ಈಗ ಬಹಳ ನೀವು ಬಿಸಿ ಇರ್ತೀರಿ, ಮತ್ತ ರೋಡ್ ಸೈಡ್ ಅಲ್ಲಿ ಎಲ್ಲಾದ್ರೂ ಮಾಡೋ ಕಡೆ ತಿಂತೀರಿ ಹೋಗಿ ಪಾನಿಪುರಿ? ಫಸ್ಟ್ ನಮ್ಮ ಹುಡುಗನಿಗೆ ಹೇಳ್ಕೊಟ್ಟಿದ್ರೆ ಈ ರೋಡ್ ಸೈಡ್ ಬಜ್ಜಿ ಹಾಕೋದು, ಪಾನಿಪುರಿ, ಪುರಿ ಹಾಕೋದು, ಫಸ್ಟ್ ಅಲ್ಲಿ ಸ್ಟಾಪ್ ಮಾಡಿ ತಿಂತೀನ್ರಿ. ಆ ಟೇಸ್ಟೇ ಟೇಸ್ಟ್ ಅದು. ನಾವು ಸ್ಟಾರ್ ಹೋಟ್ಲ್ಗಳಿಗೆ ಏನೇ ಟೇಸ್ಟ್ ತಿಂದ್ರು ಆ ಟೇಸ್ಟ್ ಇದೆ ಅಲ್ರಿ, ಅದು ಒಂಥರ ಮನೆ ಟೇಸ್ಟ್ ಅದು. ಬಹಳ ಇಷ್ಟಪಡ್ತೀನಿ. ಹೆಂಗ್ರಿ ಮೇಡಮ್ ಸಾಹೇಬ್ರು? ತುಂಬಾ ಸ್ಟ್ರಿಕ್ಟ್ ಅಥವಾ ತುಂಬಾ ಹೆಂಗ್ರಿ? ಸ್ಟ್ರಿಕ್ಟ್. ನಾನೇ ಕೆಲವು ಟೈಮ್ ಸ್ಟ್ರಿಕ್ಟ್ ಆಗ್ತೀನಿ. ನೀವ್ ಹಾಕಿದ್ ಗೆರಿ ದಾಟಲ್ಲ.
ಬೇರೆ ಅಲ್ರಿ ಹಿಂಗ್ ಏನಿಲ್ಲ. ಎತ್ತಿನ ಇರಲ್ರಿ ಅಲ್ಲೇ ಹಿಂಗ್ ನಿಂತ್ ಬಿಡ್ತಾರೆ ಏನಂತ ಕರೀತಾರ್ರಿ ಅವ್ರು ನಿಮ್ಮನ್ನ? ಬಂಗಾರ ಅನ್ನೋದು. ಅಲ್ಲ ನೀನ್ ನನಗೇನಂತೀಯ ನಾನು ಬಂಗಾರನೇ ಡ್ಯಾಡಿ ಜಾಸ್ತಿ ಯೂಸ್ ಮಾಡ್ತಾರೆ ಡ್ಯಾಡಿ ಮಕ್ಕಳಾದ್ಮೇಲೆ ಡ್ಯಾಡಿ ಅಂತ ಇದಾರೆ ಅದು. ನನಗೆ ಡ್ಯಾಡಿ ಅಂತ ನಾನು ಬಂಗಾರ ಅದು ನಾನು ಫಿಕ್ಸ್ಡ್ ಅದು ಬಂಗಾರ. ಮಕ್ಕಳು ಆದ್ಮೇಲೆ ಡ್ಯಾಡಿ ಅಂತ ನೈಸ್, ಖುಷಿ ನನಗೂ ಆಗುತ್ತೆ. ಡ್ಯಾಡಿನೇ ಅವರು ಹೌದಲ್ಲ? ಮಕ್ಕಳ ತರ. ಇದೆಲ್ಲ ಇದೇನ್ ಇಷ್ಟು ಫ್ರಿಡ್ಜ್ ಏನ್ರಿ? ನೋಡ್ರಿ ಹಾ? ಎಷ್ಟೊಂದು? 2 ಫ್ರಿಜ್ ರೀ 2 ಫ್ರಿಡ್ಜ್ ಇರೋದ್ 4 ಜನ ಇದ್ರಿ, 2 ಫ್ರಿಡ್ಜ್ ಅದಕ್ಕೆ ಕೇಳ್ರಿ ನಮ್ಮ ಮನೇಲಿ ನಾವು ಡೈಲಿ 8 ಜನ ಇರ್ತೀವಿ, ನಮ್ದು ಒಂದ ಫ್ರಿಡ್ಜ್ ಐತೆ. ಇಲ್ಲಿ ಏನಾಗ್ತಾರೆ ನಮ್ಮ ಮನೇಲಿ ಡೈಲಿ ಹಬ್ಬ ಅಂದ್ರೆ ಒಂದು 10-15 ಜನ ಊಟ ಮಾಡ್ಕೊಂಡು ಹೋಗ್ತಾರೆ. 4 ಜನ ಅನ್ನೋದು ಫ್ಯಾಮಿಲಿನೇ ಅಲ್ಲ. ನೋಡಕ್ಕೆ ನಾವ್ ಇಬ್ರು 2 ಮಕ್ಕಳಿದೀವಿ, ಬಟ್ ಬರೋರಂತೆ ಹೋಗೋರಂತೆ ಯಾರಾದ್ರೂ ಬಂದ್ರೆ ನಮ್ದು ಏನಂದ್ರೆ ನಮ್ಮ ಅತ್ತೆ ತರ ಬಂದ್ರೆ ಮನೇಲಿ ಊಟ ಮಾಡ್ಕೊಂಡು ಹೋಗ್ಬೇಕು. ಕರೆಕ್ಟ್ ಕರೆಕ್ಟ್. ಅಷ್ಟೇ. ಇದು ರೇಷನ್ ಎಲ್ಲ ಯಾರು ತರ್ತಾರ್ರಿ? ಊರ್ ಕಡೆಯಿಂದ ಊರ್ ಕಡೆಯಿಂದ ಊರ್ ಕಡೆಯಿಂದ? ಇವತ್ತು ಅಷ್ಟೇ ರೀ ಹೌದ್ರಿ? ಬ್ಯಾಳೆಯಿಂದ ಹಿಡ್ದು- ಆಗ್ಲಿ ಏನಾದ್ರೂ ಬೆಳೆ ಇಲ್ಲಿ ಮಾಲ್ ಅಲ್ಲಿ ಅಲ್ಲಿ ಇಲ್ಲಿ ತಗೊಳಲ್ಲ? ಊರಲ್ಲೇ ಊರಲ್ಲಿ ಬೆಳೆದಿರೋದ? ಬಸ್ಸಲ್ಲಿ ಕಳ್ಸಿಬಿಡ್ತಾರೆ ಹಾ. ಆರಾಮಾಗಿ ಬರ್ತ ಮುಂಜಾನೆ ಬರ್ತಾರೆ, ರಾತ್ರಿ ಕಳ್ಸ್ತಾರೆ. ಅಲ್ರಿ, ಇವೆಲ್ಲ ಊರಾಗಿನ ಆಯ್ತಲ್ಲ? ನಾವ್ ಏನಂದ್ರೆ ಬೆಂಗಳೂರಲ್ಲಿದ್ದು ಹಳ್ಳಿ ಜೀವನ ತರ ನಡೀತಾ ಇದೀವಿ. ಊರ್ ತರ ಫುಡ್, ಊರ್ ತರ ಇದು, ನೋ ನಾನ್ ವೆಜ್. ಆದಷ್ಟು ಸ್ವಲ್ಪ ಯಾವ್ದು ಕೆಮಿಕಲ್ ಇರೋದಿರ ಯೂಸ್ ಮಾಡ್ಕೊಂಡು ಇರ್ತಾ ಇದ್ವಿ. ಕಾಯಿಪಲ್ಯ ಎಲ್ಲ ರೀ? ಕಾಯಿಪಲ್ಯನೂ ಊರ್ ಕಡೆಯಿಂದ ತರಿಸ್ತೀವಿ. ವಾರಕ್ಕೆ ಒಂದ್ಸರಿ ಚೀಲ ತುಂಬಿ ಕಳಿಸ್ತಾರೆ. ಕಾಯಿಪಲ್ಯನೂ ಊರಿಂದ ಕಾಯಿಪಲ್ಯ ತರಿಸ್ತೀರಾ? ತರಿಸ್ತೀವಿ. ಭಗವಂತನೇ. ಅಂದ್ರೆ ಅಲ್ಲಿ ಏನಾಗುತ್ತೆ ಏನಾದ್ರೆ ಹೌದೌದು. ಬೇಕಾದ್ರೆ ಮಾತ್ರ ನಾವು ಅಷ್ಟೇ ಊರಿಗೆ ಹೋದ್ವಿ ಅಂದ್ರೆ ಮುದ್ದಾಮ್ ಕಾಯಿಪಲ್ಯ ತರ್ತೀವಿ, ಊರಿಗೆ ಹೋದಾಗ ಮಾತ್ರ. ಇಲ್ಲ ನಮ್ಗೆ ಫಿಕ್ಸ್ ರೀ, ವಾರಕ್ಕೊಂದ್ಸರಿ ಬರ್ತಾರೆ. ಅಲ್ಲಿ ಸ್ವಲ್ಪ ಚಲೋ ಬೆಳೆದಿರ್ತಾರೆ, ಗೊಬ್ಬರ ಎಣ್ಣೆ ಸ್ವಲ್ಪ ಕಡಿಮೆ ಯೂಸ್ ಮಾಡಿರ್ತಾರೆ. ಇಲ್ಲಿ ನಮ್ಗೆ ಗೊತ್ತಿದ್ದಾರೆ ಹೆಂಗ, ಅಲ್ಲಿ ಆದ್ರೆ ನಮ್ ಕಣ್ಣಾರಿ ನೋಡಿರ್ತೀವಲ್ರಿ, ಸ್ವಲ್ಪ ಟೇಸ್ಟ್ ಒಂದು ಚಲೋ ಇರುತ್ತೆ. ಆಮೇಲೆ ತರಕಾರಿ ಸ್ವಲ್ಪ ಗಮ್ ಅಂತಿರ್ತೈತ್ರಿ. ಇಲ್ಲಿ ನೋಡ್ರಿ ನೀವು ಹಸಿ ತರಕಾರಿ ಹಂಗ ಕಚ ಕಚ ಕಾಡ ತಿಂದು ಬಿಡು. ನೀವು ಸೌತೆಕಾಯಿ ಗಿತ್ತಿಕಾಯಿ ಇಲ್ರಿ ಹಂಗೆ ತಿಂದ್ಬಿಡು. ಸೌತಿಕಾಯಿ, ಮೂಲಂಗಿ, ಹೌದಲ್ರಿ? ಫಿಕ್ಸ್ ಇರ್ತಾವ್ರಿ. ಫಿಕ್ಸ್ ಇರ್ತಾವ. ಮೇಡಮ್, ಇನ್ನೊಂದ್ ಸ್ವಲ್ಪ ಟೂರ್ ಮಾಡಿ ಬರ್ತೀವಿ ಅನ್ಕಾತ, ನೀವು ಅಡಿಗೆ ಮನ್ಯಾಗ ಬಿಸಿ ಇದ್ದೀರಿ, ಆಮೇಲೆ ಮಾತಾಡ. ಇದೇನ್ರಿ ಸರ್? ಇದೊಂದು ಬಾಲ್ಕೋನ ರೀ. ಮಸ್ತ್ ಐತ್ ನೋಡ್ರಿ ಸರ್. ಅಂದ್ರ ಸಾಯಂಕಾಲ ಅಕಸ್ಮಾತ್ ಏನಾರು ಆರಾಮಾಗಿ ಕುಂತ್ಕೊಂಡ್ರಿ ಎಂಟೈರ್ ಬೆಂಗಳೂರು ವ್ಯೂ ಕಾಣತ್ರಿ. ಮಸ್ತ್ ಐತಿ. ನೋಡ್ರಿ ತುಳಸಿ ಕಟ್ಟೆ ಐತಿ, ತುಳಸಿ ಕಟ್ರಿ, ದೀಪ, ಗ್ರೀನರಿ ನೋಡ್ರಿ, ಅರ್ಧ ಬೆಂಗಳೂರು ಇಲ್ಲಿ ನೋಡ್ಬೋದ್ರಿ. ಭಾರಿ ಮಸ್ತ್ ಐತ್ರಿ ಸರ್. ಹೌದಲ್ರಿ ಸರ್? ಅಲ್ಲಿ ನೋಡ್ರಿ, ಆ ಹೂವುಗಳು ನೋಡ್ರಿ, ಅವೆಲ್ಲ ಮುಂಜಾನೆ ನೋಡಿದ ತಕ್ಷಣ ಫ್ರೆಶ್ ಅನ್ಸ್ಬಿಡ್ತಾರ ಮೈಂಡ್ಗೆ. ಆ ಗ್ರೀನರಿ ಅದ ಮರಗಿಡಗಳ ಕಾಣಕ್ ಸಿಗಲ್ಲ ಬೆಂಗಳೂರಿನಾಗಲಿ. ಅಲ್ಲಿ ನೋಡ್ರಿ ನಮ್ಗೆ ಹೆಂಗ್ ಕಾಣತ್ರಿ. ಇದೇನ್ರಿ ಸರ್ ಇಷ್ಟು ಮರ ಅದಾವ ಇಲ್ಲಿ, ಹಿಂಗ ಉಳ್ಸ್ಯಾರ ಅಂದ್ರ ಭಾರಿ ಆಶ್ಚರ್ಯ ಇದು. ಅದನ್ನ ಹಂಗೆ ಐತ್ರಿ ಅದು. ಅದೇನ್ ಕಾಲೇಜ್ ಕ್ಯಾಂಪಸ್ ಏನ್ರಿ? ಅಲ್ರಿ, ಅದು ಮೋಸ್ಟ್ಲಿ ಲೇಔಟ್ ರೀ. ಹಾ. ಅದು ಮೋಸ್ಟ್ಲಿ ಕೆಲವು ಈ ಸಿ ಲ್ಯಾಂಡ್, ಪಾರ್ಕ್ ಏರಿಯಾ ಆತರ ಇರ್ತಾವಲ್ರಿ. ಮಸ್ತ್ ಐತ್ ನೋಡ್ರಿ ಸರ್. ಸಂಜೆ ಹೊತ್ತು ಇಲ್ಲಿ ಕುತ್ಕೊಂಡ್ ಚಾಗಿ ಕುಡಿತೀರಿ? ನನಗ್ ಬಾರ್ಸಕ್ ಬರಲ್ರಿ, ಮಗನ್ ಬರ್ತಾನ್ರಿ. ನಾವು ಸುಮ್ನೆ ಒಂಥರ ಅರ್ಧ ಮುರ್ದ ಅಂತೀವಲ್ರಿ, ಅದು ಸುಮ್ನೆ ಬಾರ್ಸ್ಕೊಂಡ್ ನಾವು ಉತ್ತರ ಕರ್ನಾಟಕದ ಮಂದಿ ಏನ್ ಗೊತ್ತೇನ್ರಿ, ತಬಲಾನು ಬಾರ್ಸೋದಂತೀವಿ, ಹಾರ್ಮೋನಿಯಂ ಬಾರ್ಸೋದಂತೀವಿ, ಕೀಬೋರ್ಡ್ ಬಾರ್ಸೋದಂತೀವಿ. ನಾನು ಬಾಳ ಸರಿ ಬೈಸ್ಕೊಂಡಿನಿ, ಅವ್ ಕೀಬೋರ್ಡ್ ಬಾರಿಸ್ತಾರೆ, ಅದನ್ನ ಬಾರ್ಸಕ್ ಏನದ ಮೃದಂಗ ಏನಂತ. ಅಲ್ಲ ಅದು ನೀವ್ ಬಾರ್ಸ್ರೇನ್ರಿ ಸ್ವಲ್ಪ? ಇಲ್ರಿ ನಾನು ಬರಲ್ಲ. ಬಾರ್ಸ್ರಿ. ಅಲ್ಲ ಜನ ಈಕಿಗೆ ಏನ್ ಬರಲ್ಲ ಅಂತ್ಯ ಮತ್ತ. ಚಲೋ ಬಾರಿಸ್ತಾರಲ್ರಿ? ಇಲ್ಲ ಸರ್. ನಿಜಕ್ಕೆ ನನ್ಗೆ ಹೇಳ್ಕೊಡ್ರಿ, ನೀವು ಬಾಳ ಚಲೋ ಬಾರಿಸಿದ್ರಿ. ಮಸ್ತ್ ಐತ್ರಿ ಸರ್. ಆಮೇಲೆ ನಮಗೆಲ್ಲ ಊಟಕ್ಕೆ ಕೊಡ್ತೀರೇನ್ರಿ? ಇಲ್ಲ ಊಟ ಇದು ನೀವೇ ಏನ್ರಿ? ಇದು ನಾನೇ ರೀ. ಅದು ನನ್ನ ಯಾರೋ ನನ್ನ ಅಭಿಮಾನಿ ಅನ್ನೋದಕ್ಕಿಂತ ಅಮಿತ್ ಜಿ ಕಮ್ಮಾರ್ ಅವ್ರು ನನಗ್ ಮಾಡಿ ಕೊಟ್ಟಾರ್ರಿ ಅದನ್ನ. ಭಾರಿ ಮಸ್ತ್ ಆಗೈತಿ. ಬಾಗಲಕೋಟೆ ಹುಡುಗ ಅಂತ ಅವನು ಮಾಡ್ಕೊಂಡ್ ಕೊಟ್ಟೋಗ್ಯಾನ. ವೆರಿ ನೈಸ್, ಭಾರಿ ಮಸ್ತ್ ಆಗೈತಿ. ನಿಮ್ಗಿಂತ ಅಮ್ಮಾರ್ ಮಸ್ತ್ ಬಂದಾರ. ಅವ್ರು ಯಾವಾಗ್ಲೂ ಮಸ್ತ್ ಇದಾರ ಅವ್ರು. ಇದೊಂದು ಮಗಂದ ಒಂದು ಸ್ಟಡಿ ರೂಮ್ ತರ ರೀ. ಆಟ ಆಡೋದು, ಆಟ ಆಡಕ್ಕೆ ಅವ್ನು ಓದಾಕ ಇದಾರೆ. ಇದೊಂದು ಯಾವಾಗಾದ್ರೂ ಬ್ಯಾಸರ ಆದಾಗ್ರಿ ಪಿಕ್ಚರ್ ನೋಡೋದ್ರಿ. ಯಾವಾಗಾದ್ರೂ ಬ್ಯಾಸರ ಆದ್ರೆ ಮಿನಿ ಥಿಯೇಟರ್ ರೀ. ಇದೊಂದು ಇದ್ರಿ. ಯಾವಾಗಾದ್ರೂ ಫ್ಯಾಮಿಲಿ ಕುಂತ್ಕೊಂಡು ಪಿಕ್ಚರ್ ನೋಡೋದು, ಕ್ರಿಕೆಟ್ ನೋಡೋದು. ಕ್ರಿಕೆಟ್ ಹುಚ್ಚ ಐತ್ರಿ ಸ್ವಲ್ಪ, ಕ್ರಿಕೆಟ್ ನೋಡ್ತಾ ಇರ್ತೀವಿ. ನೆಕ್ಸ್ಟ್ ವರ್ಲ್ಡ್ ಕಪ್ ಇಲ್ಲ ಬರ್ತೀನಿ, ಬರ್ರಿ ದಯವಿಟ್ಟು ಬರ್ರಿ. ಜಿಮ್ ಐತೆ? ಜಿಮ್ ಅಲ್ಲ ಐತ್ರಿ. ಇದು ಈಗ ಸ್ಟೋರ್ ರೂಮ್ ತರ ಮಾಡಕತ್ತೀನ್ರಿ. ಅಂದ್ರೆ ಹೆಣ್ಮಕ್ಳು ಗೊತ್ತಲ್ರಿ, ಚೀಲ್ ತುಂಬಿಡೋದು, ಅದಕ್ಕೆ ಇದೊಂದು ಸ್ಟೋರ್ ರೂಮ್ ತರ ಮಾಡೀನ್ರಿ. ಅದಕ್ಕೆ ಲಾಕ್ ಮಾಡೀನಿ. ಇದೊಂದು ಸ್ಟೋರ್ ರೂಮ್ ಈಗ ನಾ ಮಾಡ್ಬೇಕ್ರಿ. ಅದು
ಇದು ಮಕ್ಕಳು ಓಡಾಡ್ತಾವಂತ ಫುಲ್ ಪ್ಯಾಕ್ ಮಾಡಿರಿ ನೀವು. ಸೇಫ್ಟಿ ರೀ, ಮೇಜರ್ ಸೇಫ್ಟಿ, ಸೇಫ್ಟಿ ಹೌದು 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 ಹೌದು, ಸೇಫ್ಟಿ ರೀ. ಮಕ್ಕಳ ಸಲುವಾಗಿ. ಹಾ. ಹ್ಮ್ ಇದೊಂದು ಟೆರಸ್ ರೀ ಇದು. ಹ್ಮ್ ಯಾವಾಗಾದ್ರೂ ಈ ಗ್ಯಾದರಿಂಗು ಫ್ರೆಂಡ್ಸ್ ಎಲ್ಲ ಬಂದಾಗ ರಿಲೇಷನ್ ಬಂದಾಗ ನೈಸ್. ಇಲ್ಲಿ ಕುಂತ್ಕೊಂಡು ಇದು ಮಾಡ್ತಿರ್ತೀವಿ. ಹೌದಲ್ರಿ ಹಾ. ಸರ್? ಸರ್ ನಿಮ್ ಗಿಡಗಳು ಅದೆಲ್ಲ ಬಹಳ ಇಷ್ಟ ಭಾಳ ಇದೆ. ಇಷ್ಟ ರೀ. ಹ್ಮ್ ಇದೆಲ್ಲ ಒಂಥರ ಗಿಡಗಳು. ಇದು ನೋಡ್ರಿ ಇದು. ಹಾ. ಇದು ಒಂದು ಗಿಡ ರೀ. ಇದು 150 ವರ್ಷದ ಹಳೇದಂತ್ರಿ ಇದು. ಹೌದ್ರಿ? 150 ವರ್ಷದ ಹಳೇದಂತ್ರಿ ಇದು. ಹಾ ಇಷ್ಟೇ ಇರುತ್ತಲ್ಲ, ಬೆಳೆಯಲ್ರಿ ಅದು. ಹಾ ಹ್ಮ್. ವೆರಿ ನೈಸ್. ದಾಸವಾಳ, ಮಲ್ಲಿಗೆ, ಬಟ್ಲು ಹೂವ, ದಾಳಿಂಬಿ. ದಾಳಿಂಬೆ ನೋಡ್ರಿ. ಹ್ಮ್ ಇದು ನೋಡ್ರಿ. ಹಾ ಗೋ ಬಿಟ್ಟಿತ್ರ ಮನಕ್ಕೆ ತಿಂದಿವ್ರಿ. ಹೌದ್ರಿ? ಹಾ ರೀ. ಇದೊಂದು ಕಾರಂಜಿ ರೀ. ಹಾ ಸೌಂಡ್ ಗಿಂಡ್ ಬರುತ್ತ್ರಿ ಇದು. ಹಾ ಹಾ. ನೈಸ್. ಇದು ನೀರ್ ತುಂಬಿದ್ರೆ ಅದನ್ನ ಇದಾಗತ್ರಿ. ಹಾ ಅಂದ್ರೆ ಎಲ್ಲಿ ಒಂದ್ ಕಡೆ ಮಳೆ ಬಂದ್ರು ಇದಾಗ್ಬೇಕ್ರಿ. ಹಾ ಇದೊಂದ್ ಚಿಕ್ಕದ್ರಿ. ಬಾರ್ ಕೌಂಟರ್ ತರ ಮಾಡೇನ್ರಿ. ಬಾರ್ ಕೌಂಟರ್ ಅಲ್ರಿ, ಅದ ಸುಮ್ನ ಹೆಸರಿಗೆ ಅಂತೀವಲ್ರಿ. ಅಲ್ಲ, ಅದ ಏನ್ ಅಂತಾವ ಅದಾವಿಲ್ರಿ ಸರ್ ನಿಮ್ಗೆ? ಇಲ್ರಿ, ಹ್ಯಾಬಿಟ್ ಇಲ್ರಿ, ಇಲ್ರಿ? ಯಾರು ಕಲ್ಸಲ್ರಿ, ಹಂಗಾಗಿ ಹಾ. ಪ್ರಾಬ್ಲಮ್ ರೀ. ಅಲ್ಲ, ಇನ್ಮೇಲೆ ಕಲ್ಸಿದ್ರೆ ಶುರು ಮಾಡ್ತೀರ ಆ ವಯಸ್ಸು ಮುಗಿತಲ್ರಿ. ಇದು ಕುಂತ್ಕೊಳಕ್ರಿ ಇದು. ನಾನು ಬೆಂಗಳೂರಿಗೆ ಬಂದಾಗ ಒಂದು ಇಂಟರ್ವ್ಯೂಗೆ ಹೋದಾಗ ಎಲ್ಲಿ ಉಳ್ಕೋಬೇಕಂತ ಗೊತ್ತಿರಲಿಲ್ಲ. ಅವ್ರ ಹತ್ರ ಕೇಳಿ ಅದೇ ಆಫೀಸ್ನಲ್ಲಿ ನಾನು ರಾತ್ರಿ ಕಳೆದೆ. ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡಿದ್ದಾಗ ಒಂದು ಚೀಟಿ ನೋಡಿದೆ, ಅದರಲ್ಲಿ ಒಂದು ಕೆಲಸದ ಆಫರ್ ಇತ್ತು ಅಂತ. ಹೀಗೆಲ್ಲ ಕಷ್ಟಪಟ್ಟವರು ಇವತ್ತು ತುಂಬ ಕಷ್ಟಪಟ್ಟು ಈ ಥರ ಒಂದು ಏನು ಹೇಳ್ತೀರಿ, ಇದನ್ನ ನಿಜಕ್ಕೂ ಸಾಧನೆ ಅಂತಲೇ ಹೇಳ್ಬೋದು. ಒಂದ್ರಿ, ನಾನು ತುಂಬಾ ಸರಿ ಅನ್ಕೊಂಡೇನ್ರಿ, ಹ್ಮ್. ನಾನು ಆದಾಯನದಾಗ ಭಾಳ ಇಷ್ಟಪಡ್ತೇನೆ. ಹ್ಮ್. ಆಮೇಲೆ ನಾನು ಬೆಂಗಳೂರು ಬಂದಾಗ ನಾನು ಹೇಳ್ತೇನೆ ರೀ, ನನ್ನ ಬಿಸ್ನೆಸ್ಗೂ ನನ್ನ ಎಜುಕೇಷನ್ಗೂ ಕನೆಕ್ಷನ್ ಇಲ್ರಿ. ಹ್ಮ್. ನಾವೆಲ್ಲ ಓದಿದ್ದು PUC ಅಷ್ಟೇ ಮ್ಯಾಕ್ಸಿಮಮ್. ಹ್ಮ್. PUC ಫೇಲ್ ಆದ ತಕ್ಷಣ ಡಿಗ್ರಿ ಮಾಡಿದೆವ್ರಿ. ಹ್ಮ್. ಡಿಗ್ರಿ ಮಾಡಿ ಹ್ಮ್. BA ಡಿಸ್ಕನೆಕ್ಟ್ ಮಾಡಿದೇನ್ರಿ. ಹ್ಮ್. BA ಡಿಸ್ಕನೆಕ್ಟ್ ಮಾಡಿದ್ಮೇಲೆ ಫರ್ದರ್ ಏನ್ ಮಾಡ್ಬೇಕಂತಂದಾಗ 4 ಜನ ಫ್ರೆಂಡ್ಸ್ ಎಲ್ಲ ಸೇರಿ ಹ್ಮ್. ಬೆಂಗಳೂರು ಬಂದ್ರೆ ಆಯ್ತು ಅಂತೇಳಿ ಕ್ಯಾಂಪಸ್ ಹತ್ಕೊಂಡು ಬೆಂಗಳೂರು ಬರ್ತೇವ್ರಿ. ಹ್ಮ್. ಅಲ್ಲಿ ಕನ್ಫ್ಯೂಷನ್ ಅಂದ್ರೆ ಎಲ್ಲಿ ಹೋಗ್ಬೇಕು. ಹ್ಮ್. ಬಟ್ ನಿಜಕ್ಕೂ ಇವತ್ತು ಒಂದು ಹೆಮ್ಮೆ ಇದೆ ರೀ, ಒಂದು ಖುಷಿ ಇದೆ. ಬೆಂಗಳೂರು ಬಂದ ಮೇಲೆ ಎಷ್ಟೋ ಸರಿ ನಾನು ಅನ್ಕೋತಿದ್ದೀನಿ, ಹ್ಮ್. ನಾನು ರಿಯಲ್ ಎಸ್ಟೇಟ್ ಕನೆಕ್ಷನ್ ಇಲ್ಲ, ಹ್ಮ್. ನಾನೊಬ್ಬ ಇಂಜಿನಿಯರ್ ಅಲ್ಲ, ಒಬ್ಬ ಅಡ್ವೊಕೇಟ್ ಅಲ್ಲ, ಒಬ್ಬ ಅಥವಾ ಟೆಕ್ನಿಕಲ್ ಪರ್ಸನ್ ಅಲ್ಲ. ಬಟ್ ಇವತ್ತು 4,500 ಜನ ಕೆಲಸ ಮಾಡ್ತಾರೆ ಹ್ಮ್. ಪೇರೋಲಲ್ಲಿ. ಹ್ಮ್. ಪ್ಲಸ್ ಒಂದು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಒಂದು 15,000 ಜನ ಕೆಲಸ ಮಾಡ್ತಾರೆ. ಹಾಗಾಗಿ ಎಷ್ಟೋ ಸರಿ ಅನ್ಕೋತೀನಿ ರೀ, ಎಲ್ಲೋ ಒಂದು ಕಡೆ ನಾನು ಆವಾಗಲೇ ಹೇಳ್ದಂಗೆ ಅವನ ಆಶೀರ್ವಾದ ಭಾಳ ಐತ್ರಿ ನನಗೆ. ಹ್ಮ್. ಇವತ್ತು ಬೆಂಗಳೂರಲ್ಲಿ ಇರುವವರೆಗೂ ನಾನು ಹಳೆ ದಯಾನದಾಗ ಯಾಕೆ ಇಷ್ಟಪಡ್ತೇನೆ ರೀ. ಹ್ಮ್. ಇವತ್ತು ನಾನು ಭಾಳ ಮಂದಿ ರೀ, ಇವತ್ತು ದಯಾನದವ್ರು ಭಾಳ ಮಂದಿ ಗುರುಸ್ತಾರೆ. ಹ್ಮ್. ನಾನು ರೊಕ್ಕದಿಂದ ಹೋಗ್ಲಿಲ್ರಿ, ಹೌದು, ಹೌದು. ವ್ಯಕ್ತಿಗಳಿಂದ ಹೋಗ್ಲಿ. ಹೌದು, ಹೌದು, ರೊಕ್ಕ ಆಟೋಮೆಟಿಕ್ ಬಂತ್ರಿ. ಹೌದು. ಬಟ್ ಇಂಥ ವ್ಯಕ್ತಿಗಳು ಯಾರನ್ನ ಕೇಳ್ರಿ, ನೀವು ಪೊಲಿಟಿಷಿಯನ್ ಇಂದ ಹಿಡಿದು ಬ್ಯೂರೋಕ್ರಾಟ್ಸ್ ಇಂದ ಹಿಡಿದು ನಮ್ಮ ಮಾಧ್ಯಮದಿಂದ ಹಿಡಿದು ಯಾರನ್ನ ಕೇಳ್ರಿ, ಹ್ಮ್. ದಯಾನಂದ ಅಂದ್ರೆ ಗೊತ್ತು ಅಂತಾರ್ರಿ. ಹ್ಮ್. ಸಾಕು, ಅವ್ರೊಂದು ಚಾ ಕುಡಿಬೇಕಪ್ಪ ಅಂತಾರ. ಹ್ಮ್. ಆ ಒಂದು ಗುಡುವಲ್ಲಿ ಇಟ್ಕೊಂಡಿದ್ದೇನೆ, ಅದನ್ನ ಉಳ್ಸ್ಕೊಂಡು ಹೋಗ್ತೇನೆ. ದಯಾನಂದ್ ಸರ್, ನಿಮ್ಮ ಮಕ್ಕಳ ಹೆಸರೇನು? ಇಬ್ರು ಮಕ್ಕಳ ನಿಮ್ಗೆ? ಇಬ್ರಿ. ಹಾ. ಇವನು ಬಾಸ್ ಹಾ. ಅಂದ್ರೆ ಇವನು ನೇಮ್ ಹೆಸರು ಬಂದ್ಬಿಟ್ಟು ಶ್ರೇಯನ್ ರೀ. ಹಾ. ನಾನು ಪ್ರೀತಿಯಿಂದ ಬಾಸ್ ಅಂತೀನಿ. ಹಾ. ಇನ್ನೊಬ್ಬಳು ಸನಾತನಿ, ನನ್ನ ಪ್ರೀತಿ ಅಮ್ಮ. ಅಮ್ಮ. ಅಮ್ಮ ಅಮ್ಮ ನಾನು ಅಂದ್ರೆ- ಕರೀದ ಅವಳಿಗೆ ಅಮ್ಮನೇ. ಹಾ. ಅಮ್ಮ ಕೊಡು, ಅಮ್ಮ ಜೊತೆ ಮಾತಾಡು, ಅಮ್ಮ ತಿನ್ಲಾ, ಇವಳು ಕೇಳ್ದ ಹಂಗೆ. ಹ್ಮ್. ನಾನು ಇವತ್ತಿನರು ಸನಾತನ ಅಂತ ಯಾರಾದ್ರೂ ಈ ತರ ಆತ್ಮೀಯರು ಕೇಳಿದ್ರೆ ಅವಳು ಹೆಸರು ಇಡ್ತೇನೆ ರೀ. ಹಾ. ಅದರ ಜೋಳ ಪೆಟ್ ನೇಮು ಅಮ್ಮ, ಇವಳು ಪೆಟ್ ನೇಮ್ ಬಾಸ್. ಹಾ. ಇವರಿಬ್ರು ನನಗೆ ಒಂಥರ ಬಾಸ್ ಇದ್ದಂಗೆ. ಹೌದಲ್ರಿ? ಹಾ. ಆಮೇಲೆ ಈ ಒಂದು ವಿಶೇಷ ಏನಂದ್ರೆ, ಹ್ಮ್. ಯಾವಾಗ ಇವಳ್ದು ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆಗುತ್ತೆ, ಹ್ಮ್. ನನ್ನ 6 ಸೆನ್ಸ್ ಏನೋ ಗೊತ್ತಿಲ್ರಿ. ಹಾ. ನಾನು ಮುಂಜಾನೆ ಮತ್ತು ರಾತ್ರಿ ಹಾ. ಬಾಸ್ ಅಂತ ಒಂದು ಹೊಟ್ಟೆಗೆ ಒಂದು ಕಿಸ್ ಕೊಡ್ತಿದ್ರಿ. ರಾತ್ರಿ ಮಲಗಿಂತ ಮುಂಚೆ ಒಂದು ಕಿಸ್ ಕೊಡ್ತಿದ್ರಿ ಹೊಟ್ಟೆಗೆ. ಒಟ್ಟು ಗಂಡ ಅಂತಿಕೊಂಡು. ಅದು 6 ಸೆನ್ಸ್ ಅದೇನೋ ಗೊತ್ತಿಲ್ರಿ. ಹಾ. ಆಮೇಲೆ ಇವನ್ ಕನ್ಫರ್ಮ್ ಆದ್ಮೇಲೆ ಬಾಸ್ ಅಂತ ಗೊತ್ತಾದ್ಮೇಲೆ ಹಾ. ಅವಳಿಗೆ 6 ಸೆನ್ಸ್ ನಂಗೆ ಗೊತ್ತಿಲ್ಲ. ಇವಳು ಸೆಕೆಂಡ್ 5 ವರ್ಷ ಗ್ಯಾಪ್ ರೀ. ಆಲ್ಮೋಸ್ಟ್ ಅವಳಿಗೆ 5 ವರ್ಷ ಗ್ಯಾಪ್ ರೀ. ಹ್ಮ್. ಅಮ್ಮ ಅಂತ ಕಿಸ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೊಟ್ಟೆ ಡೈಲಿ ಮುಂಜಾನೆ ಮತ್ತು ರಾತ್ರಿ ಫಿಕ್ಸ್ ರೀ. ಹಾ. ಅವಳು ಅಮ್ಮಗೆ ಬಂದಲ್ರಿ. ಹಾ. ಕರೆಕ್ಟಾಗಿ ನಂದು ಏನೋ ಒಂದು ಗೊತ್ತಿಲ್ಲ, ಅನಿಸಿಕೆನೋ ಅದು ಗೊತ್ತಿಲ್ರಿ. ಹಾ. ಬಟ್ ಒಂದೇನಂದ್ರೆ ಇವನು ಅವಳು ಹುಟ್ಟದ ನಾನೇನು ತ್ರಾಸ ಪಡಲಿಲ್ಲ ರೀ. ಹ್ಮ್. ಇವನು ಹುಟ್ಟದ ಭಾಳ ತ್ರಾಸ ಐತ್ರಿ. ಹ್ಮ್. ನಾನು ಅವತ್ತು ಹೈದ್ರಾಬಾದ್ ಹೋಗಿದ್ದೇನೆ ರೀ. ಮೋಸ್ಟ್ಲಿ ಎಲ್ಲಿ ಹೇಳ್ಕೊಂಡಿಲ್ರಿ. ಯಾವಾಗ ಆಕಿ 8 ತಿಂಗಳು ರೀ. ಹ್ಮ್. 8 ತಿಂಗಳು ಮುಗಿದು 9 ತಿಂಗಳು ರನ್ನಿಂಗ್ ರೀ. ಹ್ಮ್. ನಾನು ಅವತ್ತು ಹೈದ್ರಾಬಾದ್ ಹೋಗಿದ್ದೀನಿ, ಅಫಿಷಿಯಲ್ ಮೀಟಿಂಗ್ ಹೈದ್ರಾಬಾದ್ ಹೋಗಿದ್ದೀನಿ. ಹ್ಮ್. ನಾನು ಒಂದಿನ ಹಾಲ್ಟ್ ಇದ್ದಲ್ಲಿ ಹ್ಮ್. ಈಕಿ ಮುಂಜಾನೆ ಫೋನ್ ಮಾಡಿದ್ಲು. ಮುಂಜಾನೆ ಫೋನ್ ಮಾಡಿದ್ರೆ ಯಾಕಂದ್ರೆ ನನ್ನ ಕೈಯು ಕಾಲು ಬಾತಾವ್ರಿ ಅಂತೇಳಿ, ಹಾ. ಬಾತಾವ ಹಂಗೆ ಅಂತೇಳಿ ಇಮಿಡಿಯೇಟಿಗೆ ನಮ್ಗೆ ರೆಗ್ಯುಲರ್ ಯಾರು ಚೆಕ್ ಮಾಡ್ತಾರೋ ಆ ಹಾಸ್ಪಿಟ್ಲಿಗೆ ಹೋಗಮ್ಮ ಅಂತ ಹೇಳಿದೆ. ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಡಾಕ್ಟರ್ ಹೇಳಿದ್ರೆ ಸ್ವಲ್ಪ BP ಜಾಸ್ತಿ ಆಗಿದೆ ಅಮ್ಮ, ನೀನು ಇಮಿಡಿಯೇಟಾಗಿ ಅಡ್ಮಿಷನ್ ಮಾಡ್ಕೋಬೇಕಂತೇಳಿ ಹ್ಮ್. ನನಗೆ ಫೋನ್ ಮಾಡಿದ್ರು. ಅವಾಗ ಇವ್ರ ತಾಯಿನೂ ಇದ್ಲು ಜೊತೆಲಿ. ಹ್ಮ್. ಸರಿ ಏನಾಯ್ತು ಅಂದ್ರೆ, ಇಲ್ಲ ಹಿಂಗೆ ಅಡ್ಮಿಷನ್ ಆಗುವಂತಂದ್ರಿ. ರಾತ್ರಿ ನಾನು ಬರೋಕೆ 11 ಆಯ್ತು ರೀ. ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗ್ತೇನೆ ರೀ. ಡಾಕ್ಟರ್ ಹೇಳಿದ್ರು ಮುಂಜಾನೆ ಮಗು ತೆಗಿಬೇಕ್ರಿ, ಇಲ್ಲ ನನ್ನ ತಾಯಿಗರ ತೊಂದರೆ ಆಗುತ್ತೆ, ಮಗುಗರ ತೊಂದರೆ ಆಗುತ್ತೆ, ತೆಗಿತೀವ್ರ ಅಂದ್ರು. ಆಯ್ತು ಸಿಸರಿಂಗಲ್ಲಿ ಮಾಡ್ರಿ ಅಂತೇಳಿ. ಯಾಕಂದ್ರೆ ಇನ್ನೂ ಜಸ್ಟ್ 8 ತಿಂಗಳು ಮುಗಿದ್ರು ಅಷ್ಟೇ. 8 ತಿಂಗಳು ಮುಗಿದ್ರು ಅಷ್ಟೇ. ಇವ್ನು ಪ್ರೀ ಮೆಚೂರ್ಡ್ ರೀ. ಇವನು ಮುಗಿದು ಆಯ್ತು. ಮುಂಜಾನೆ 10 9 ಒಳಗಡೆ ಕರ್ಕೊಂಡು ಹೋದ್ರು. ಅನಸ್ತೀಸಿಯಾ ಎಲ್ಲ ಕೊಟ್ಟು ಗಂಡು ಮಗು ಅಂತೇಳಿ ನನ್ನ ಕೈ ಕೊಡ್ತಾರೆ ರೀ.
ಹಿಂಗೆ ತೊಗೊಂಬಂದು ಅಪ್ಪ ಎಲ್ಲ ಇರ್ತಾರೆ, ಹಿಂಗೆ ತೋರಿಸ್ತೇನೆ ರೀ, ಭಾಳ ಖುಷಿಯಾಗಿರ್ತೇನೆ ರೀ. ಗಂಡು ಮಗು ಅಂತ ತೋರ್ಸ್ಕೊಂಡು ಹೋಗ್ತಾನೆ ರೀ. ಡಾಕ್ಟ್ರ್ ಇಮಿಡಿಯೇಟಾಗಿ ಮತ್ತೆ ಒಳಗಡೆ ಕರೆದ್ರಿ. ಒಳಗಡೆ ಕರೆದ ತಕ್ಷಣ ಇವನಿಗೆ ಈ ಫುಡ್ ಪೈಪು ಡಿಸ್ಕನೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ರಿ. ಒಳಗಡೆ ಪೈಪು ಅಲ್ಲಿ ಏನಾಗಿದೆ ರೀ, ನಾವು ಕನ್ಸಲ್ಟ್ ಮಾಡಿ ನಾವು ಎಲ್ಲ ಕಡೆ ತೋರ್ಸ್ಕೊಂಡ್ರು ಮಗು ಗ್ರೋತ್ ಏನೈತ್ರಿ, ಬಟ್ 1 ತಿಂಗಳು 1.5 ತಿಂಗಳು ಅವ್ನಿಗೆ ಹೊಟ್ಟೆ ಒಳಗಡೆ ಊಟ ಹೋಗಿಲ್ರಿ. ಡಾಕ್ಟ್ರು ಅದೇ ಅಂದ್ರೆ ನೀವು ಇಮಿಡಿಯೇಟಾಗಿ ಅವತ್ತು ಸಂಡೇ ರೀ, ಇವ್ನು ಹುಟ್ಟಿದ ಸಂಡೇ ರೀ. ಆಯ್ತಾರ ಊಟದಾಗ ಏನು ಮಾಡ್ಬೇಕಂತೇಳಿ ಗೊತ್ತಾಗಲ್ಲ ರೀ. ನಮ್ಮ ಅವಾಗ ಹೆಲ್ತ್ ಮಿನಿಸ್ಟ್ರು ರಮೇಶ್ ಕುಮಾರ್ ಇದ್ದಾರೆ. ನನಗೆ ಸ್ವಲ್ಪ ಆತ್ಮೀಯ ರೀ. ಅವ್ರಿಗೆ ಫೋನ್ ಮಾಡಿದೆ, ಸರ್ ಹಿಂಗೆ ಮಗುಗೆ ಇದು ಇಲ್ಲ ಅಂತ ಡಾಕ್ಟ್ರುಗಳು ಇವತ್ತು ಸಿಗಲ್ಲ, ಏನು ಮಾಡಿದಾರೆ ಅಂತೇಳಿ. ಅವ್ರು ಇಮಿಡಿಯೇಟಾಗಿ ಸಾಕ್ರ ಡಾಕ್ಟ್ರ್ ರಾಮಚಂದ್ರ ಅಂತ ಡಾಕ್ಟ್ರ್ ಇದ್ದಾರೆ. ರಾಮಚಂದ್ರ ಡಾಕ್ಟ್ರ್ ಫೋನ್ ಮಾಡಿ ಇವ್ನು ಕರ್ಕೊಂಡು ಹೋದನ್ರಿ. ಇವನ್ ಈ ಕಡೆ ಕರ್ಕೊಂಡು ಹೋಗಿನ್ರಿ. ಈಕಿನ ಅನಸ್ತೇಸಲ್ಲಿ ಇದ್ದಾಳ್ರಿ. ಈಕಿನ ಎಚ್ಚರ ಬಂದಿಲ್ಲ. ಈಕಿನ ಬಿಟ್ಟು ಆಂಬುಲೆನ್ಸ್ಲಿ ಕರ್ಕೊಂಡು ಹೋದನ್ರಿ. ಕರ್ಕೊಂಡೋಗಿ ಆ ಸಾಕ್ರದಲ್ಲಿ ಅಡ್ಮಿಷನ್ ಮಾಡಿದ್ಮೇಲೆ ನನಗೆ ಫೋನ್ಗಳು ಬರಕತ್ತವ್ರಿ. ಈ ಕಡೆ ಈಕಿನ ನೋಡೋಕ್ಕಾಗ್ತಾ ಇಲ್ಲ, ಈ ಕಡೆ ಇವ್ನು ನೋಡೋಕ್ಕಾಗ್ತಾ ಇಲ್ಲ, ಇಬ್ಬರು ಉಳಿಸೋಬೇಕ್ರಿ. ಹೋದ್ಮೇಲೆ ಅಲ್ಲಿ ಅಡ್ಮಿಷನ್ ಮಾಡಿ ಆಮೇಲೆ ರಮೇಶ್ ಕುಮಾರ್ ಸರ್ಗೆಲ್ಲ ಹೇಳಿದ್ರು. ಪಾಪ ಎಲ್ಲ ಡಾಕ್ಟ್ರು ಬಂದರು. ಅವತ್ತು ಆಯ್ತಾರಿದ್ರು ಡಾಕ್ಟ್ರುಗಳು ಬಂದ್ರೆ. ಡಾಕ್ಟ್ರು ಬಂದು ಎಲ್ಲ ನೋಡಿದ್ರು. ನಮ್ಮ ಟ್ರೈನ್ ನಾವು ಮಾಡ್ತೀವಿ. ಊಟದ ಬರೀ 1.5 kg ರೀ. ಇವನು 1.5 kg ಮಾತ್ರ ಇವನ್ರಿ. ಆಮೇಲೆ ಸರಿ ಆಯಿತು ಅಂತೇಳಿ ಇನ್ನೊಂದು ಏನು ಮಾಡಿದೆವು, ಬೆಳಗ್ಗೆ ಮುಂಜಾನೆ ಸೋಮವಾರ ದಿನ ಕರ್ಕೊಂಡು ಹೋಗ್ತೀವಿ. ದೇವ್ರಿಗೆ ಪ್ರೇ ಮಾಡಿರಿ, ನಮ್ಮ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಆಪ್ರೇಷನ್ ಮಾಡಿದಾಗ 1.5 kg ಇನ್ನೂ ರಕ್ತ ಹೋಗುತ್ತೆ. ರಕ್ತ ಹೋಗಿ ಮಗು ಮತ್ತೆ ಸ್ವಲ್ಪ ವೇಟ್ ಕಡಿಮೆ ಆಗುತ್ತೆ ಅಂತಂದ್ರೆ, ಸರ್ ನಾನು ಅವನ ಮೇಲೆ ನಾನು ಭಾರ ಹಾಕ್ತೇನೆ ರೀ, ಮಾಡಿರಿ ಅಂತೇಳಿ ಗ್ರೀನ್ ಸಿಗ್ನಲ್ ಕೊಟ್ಟೇನೆ ರೀ. ಕೊಟ್ಟ ಮೇಲೆ ಆಪ್ರೇಷನ್ ಮಾಡ್ಕೊಂಡು ಬಂದ್ರಿ. ಬಂದ ಮೇಲೆ ಈಕೆ ರಾತ್ರಿ ಮಗ ಎಲ್ಲ ಅಂತ ಈಕೆ ಹೇಳಾಕತ್ತಾಳ್ರಿ. ನಾನು ಇನ್ನೂ ಹೇಳಿಲ್ರಿ, ಇಲ್ಲ ಅಡ್ಮಿಷನ್ ಮಾಡಿ ಅಂತ ಇನ್ನೂ ಹೇಳಿಲ್ರಿ. ಆಮೇಲೆ ಮುಂಜಾನೆ ಬಂದ ಮೇಲೆ ಇಕ್ಕಿ ಗಲಾಟೆ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇಲ್ಲ ನಾನು ಅಲ್ಲಿ ಶಿಫ್ಟ್ ಆಗಲೇಬೇಕು ಮಗುನ ಹತ್ರ ಅಂತೇಳಿ. ಇಲ್ಲಿ ಇದು ಅರ್ಧದ್ದೆಲ್ಲ ಇಲ್ಲಿ ಬಾನ್ಸೋಡಿ ನಾವು ಇದ್ದು ಮಾಡ್ತಾಳೆ. ಮತ್ತೆ ಆದಮೇಲೆ ಆಪ್ರೇಷನ್ ಆಗಿ ಒಂದು 2 ಅವರ್ ತೊಗೊಂಡ್ರಿ. 2 ಅವರ್ ಕರ್ಕೊಂಬಂದು ಡಾಕ್ಟರ್ ಬಂದಮೇಲೆ ನಿನ್ನ ಮಗ ಭಾಳ ಸ್ಟ್ರಾಂಗ್ ಇದ್ದಾನೆ, ಆಪ್ರೇಷನ್ ಕೋಆಪ್ರೇಟ್ ಭಾಳ ಚಲೋ ಮಾಡ್ದನ್ರಿ ಅಂತಂದ್ರಿ. ಆಯ್ತು, ಇಕ್ಕನೂ ಅಲ್ಲಿ ಶಿಫ್ಟ್ ಮಾಡ್ದನ್ರಿ. 17 ದಿನ ಇವನಿಗೆ ಎದೆ ಹಾಲಿಲ್ರಿ, ಬರೀ ನಿಪ್ಪಲ್ಲೇ ಹಾಲಾಗ್ತಿದ್ದೇವ್ರಿ. NSO ಇದ್ದೇನೆ ರೀ. 17 ದಿನ NSO ಇದ್ದೇನೆ ರೀ. ಮೇ 14 ಕೊಟ್ಟಿದ್ರಿ ಇವನು. ಜೂನ್ 19ಗೆ ನನ್ನ ಕಂಪ್ನಿ ಆ್ಯನ್ಯುವಲ್ ಡೇ ರೀ. ಮೇ 30ಕ್ಕೆ ಡಾಕ್ಟರ್ ಜೊತೆ ಕೌನ್ಸಿಲಿಂಗ್ ಮಾಡ್ತೀವಿ ರೀ. ಸರ್ ನಾನು ಡಿಸ್ಚಾರ್ಜ್ ಆಗ ಮಾಡ್ತಾರೆ. ಡಾಕ್ಟರ್ ನನಗೆ ಬೈದಾರೆ, ನಿನಗೆ ಮಗ ಇಂಪಾರ್ಟೆಂಟ, ನಿನ್ನ ಕಂಪ್ನಿ ಆ್ಯನ್ಯುವಲ್ ಡೇ ಅಂತ ಇಂಪಾರ್ಟೆಂಟ್ ಇಲ್ಲರಿ ಸರ್, ನನಗೆ ಅದು ಇಂಪಾರ್ಟೆಂಟ್ ರೀ, ಸ್ವಲ್ಪ ನೋಡಿರಿ ಅಂದೆ. ಏನೋ 1 ತಿಂಗಳು ನೀವು ನಾನು ಮಾತಾಡ್ಸ್ಬೇಡ್ರಿ, ಮಗ ಇನ್ನೂ ಅವನ ಶಕ್ತಿ ಬರಬೇಕು, ಅವನು ಎದೆಯಲ್ಲಿ ಸಕ್ ಮಾಡ್ತಕ್ಕಂಥ ಶಕ್ತಿ ಬರಬೇಕು, ಅಲ್ಲಿವರೆಗೆ ಕಾಯಿರಿ ಅಂತಂದ್ರಿ. ಆಯ್ತು ಅಂತೇಳಿ ಈಕಿನ ಅವ್ನು ಇಬ್ಬರು ಬಿಟ್ರಿ. ನಾನು ಕೆಳಗಡೆ ನಾಷ್ಟಕ್ಕೆ ಹೋದನ್ರಿ. ಈಕಿ ಮತ್ತೆ ಅಳ್ಕೊಂಡು ಫೋನ್ ಮಾಡಲ್ರಿ, ಏ ಬರ್ರಿ ಅಂತೇಳಿ. ಇಲ್ಲೆಲ್ಲ ಪೈಪ್ ಹಾಕಿದಾರೆ ಅವ್ನಿಗೆ, ಇಲ್ಲೆಲ್ಲ ಪೈಪ್ ಹಾಕಿ ಇಲ್ಲಿ ಪೈಪ್ ಹಾಕಿದಾರೆ. ಇವನು 17 ದಿನ ಇರ್ತಾನ್ರಿ. ಅವಾಗ ಇದೆಲ್ಲ ತೆಗೆದು ಹಿಂಗೆ ಕೈ ಹಿಡ್ಕೊಂಡ್ಬಿಟ್ಟನ್ರಿ. ಹಿಂಗೆ ತೆಗೆದು ಕೈ ಹಿಡ್ಕೊಂಡ್ಬಿಟ್ಟನ್ರಿ. ರವಿಶಂಕರ್ ಅಂತೇಳಿ ಡಾಕ್ಟರ್ ರೀ. ಅವ್ರು ಇಮಿಡಿಯೇಟಾಗಿ ಓಡಿ ಬಂದ್ರು. ಅವರು ರಾಮಚಂದ್ರ ಸರ್ ಎಲ್ಲ ಓಡಿ ಬಂದ್ರು. ಬಂದ ತಕ್ಷಣ ನಾವು ನೋಡಿದ್ರು, ಇಲ್ಲ ನಾನು ಕೌನ್ಸಿಲಿಂಗ್ ಮಾಡಿದ ನನ್ನ ಮಗುನ ಕೇಳ್ಕೊಂಡಾನೆ, ಎಲ್ಲ ಚೆಕ್ ಮಾಡಿ ಅವ್ನು ಆಲ್ರೆಡಿ ಇದನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ರಿ ಅಂತಂದ್ರೆ. ನಿಜಕ್ಕೂ ದೇವ್ರ ರೂಪದಲ್ಲಿ ಬಂದಂಥ ಮಗ ರೀ ಇವನು. ಅವನ ಆಶೀರ್ವಾದ, ವಿಲ್ ಪವರ್ ಜಾಸ್ತಿ ಐತ್ರಿ. ನಾನು ಹೇಳ್ದಲ್ರಿ, ಸೆಲ್ಫ್ ಡಿಸಿಷನ್ ರೀ. ಅವತ್ತಿಂದ ಇವತ್ತಿನವರೆಗೂ ರೀ ಓದೋದ್ರಲ್ಲಿ ಭಾಳ ಹುಷಾರಿದನ್ರಿ, ಇದೇನ್ರಿ. ಬಟ್ ಆ ಮೂಮೆಂಟ್ ಅಲ್ರಿ ನಿಜಕ್ಕೂ ಅಕ್ಕಿನೂ ಭಾಳ ಪೇಷನ್ಸ್ ಆಗಿದಲ್ರಿ, ನಾನು ಇದ್ದೆ. ಬಟ್ ಇವತ್ತು ಇವ್ನು ನೋಡಿದ ತಕ್ಷಣ ಎಲ್ಲ ಮರ್ತೋಗಿವ್ರಿ. ಇವತ್ತು ಒಂಥರ ಒಳ್ಳೆ ನನ್ನ ಬಾಸ್ ಅಂದ್ರೆ ಇವ್ನು ತಪ್ಪೇನಿಲ್ರಿ. ಒಂದು ಮೇಡಮ್, ನಿಮ್ಮ ಈ ಆಫೀಸ್ ವರ್ಕ್ ಅಥವಾ ನಿಮ್ಮ ಏನು ಫೀಲ್ಡ್ ಇದೆ ಅದರಲ್ಲಿ ಇನ್ವಾಲ್ವ್ ಆಗ್ತಾರಾ ಸರ್ ಅಥವಾ ಇಲ್ರಿ? ಇಲ್ಲ. ಮನೆ ಕೆಲಸ, ಮಕ್ಕಳು ನೋಡ್ಕೋದು ಇದು ಮಾಡ್ತಾವ್ರಿ. ಆಫೀಸ್ ಕೆಲಸಕ್ಕೆ ಯಾವತ್ತು ಇದೇ ಆಗಿಲ್ರಿ, ಇಂಟರ್ಫಿಯರ್ ಆಗಿಲ್ರಿ. ಆಮೇಲೆ ಮುಂಜಾನೆ ಓದೋನ್ ರಾತ್ರಿ ಎಷ್ಟು ಗಂಟೆಗೆ ಬಂದ್ರು, ಯಾಕೆ ಲೇಟ್ ರೀ, ಏನ್ ಮಾಡಿದ್ರಿ, ಅಫಿಷಿಯಲಿ ಇವತ್ತಿನವರೆಗೂ ಇನ್ವಾಲ್ವ್ ಆಗಿಲ್ರಿ, ಕೇಳಲ್ರಿ. ನಾನು ಅಷ್ಟೇ ರೀ, ಆಫೀಸ್ ಕೆಲಸ ಆಫೀಸಲ್ಲೇ ಇರ್ತೇನ್ರಿ, ಮನೆಗೆ ಬಂದಾಗ ಮನೆ ಕೆಲಸ ಮನೆಗೆ ರೀ, ಆಫೀಸ್ ಕೆಲಸ ಮನೆ ತರಲ್ಲ, ಮನೆ ಕೆಲಸ ಆಫೀಸ್ ತೊಗೊಳಲ್ಲ. ಮೇಡಮ್, ನೀವು ಮದುವೆ ಆದಾಗ ಆಲ್ರೆಡಿ ಅವರು ಒಂದು ಒಳ್ಳೆ ಸ್ಥಾನ ಇದ್ರು ಅಂತ ಅನ್ಸುತ್ತೆ, ಹೌದಾ ಮೇಡಮ್? ಒಳ್ಳೆ ಸ್ಥಾನದಲ್ಲಿದ್ರಿ. ಎಷ್ಟು ವರ್ಷಕ್ಕೆ ಮದುವೆ ಆದ್ರಿ ಸರ್ ನೀವು? ನಾನು ಆಲ್ಮೋಸ್ಟ್ ಅಲ್ಲಿ 32 ರೀ. 32 ಮದುವೆ ಮಾಡ್ಕೋಬೇಕಂತ ಅನಿಸಿದ್ ಯಾವಾಗ? ಅಂದ್ರೆ ಎಲ್ಲರಿಗೂ ನನ್ನ ಜೀವನದಲ್ಲಿ ಒಂದು ಸ್ವಂತ ಮನಿ ತಗೋಬೇಕು, ನಾನು ಕಾನ್ವೆಂಟ್ ನಾನು ತಗೋಬೇಕು, ಹಿಂಗೆ ಕೆಲವೊಂದು ಗೋಲ್ಸ್ ಇರ್ತಾವ್ರಿ. ಅದು ಅಚೀವ್ ಆದ್ಮೇಲೆ ಮದುವೆ ಮಾಡ್ಕೋತಾರೆ. ಸೊ ನೀವು ಈ DX Max ಹುಟ್ಟೆ ಹಾಕಿದ ಮೇಲೆ ನಾನು ಒಂದ್ ಹೇಳ್ರಿ, ಅಪ್ ಟು 27-28 ತನಕ ಮದುವೆ ಆಭರಣ ಡಿಸೈಡ್ ಮಾಡಿದ್ರೆ. ಲಗ್ನ ಆದ್ರೆ ಹೆಂಗೆ, ಏನು ಕಿರಿಕಿರಿ ಇರ್ತಾವ, ಅದು ಇರ್ತಾವ, ಇದು ಇರ್ತಾವ ಅಂತ ಹೇಳ್ರಿ. ಮನೇಲಿ ಅಪ್ಪಂದು ಭಾಳ ಟಾರ್ಚರ್ ಆಯ್ತ್ರಿ. ನಾನು ಸಾಯಿ ವಯಸ್ಸಿನ ನಿಮ್ಮ ಅವ್ವಂತರು ನೋಡ್ಲಿಲ್ಲ, ನಾನು ಅಟ್ಲೀಸ್ಟ್ ಸಾಯ್ಕಿಂತ ಮುಂಚೆ ಒಂದ್ ಲಗ್ನ ಆಗು, ಗೊತ್ತಲ್ರಿ ಹಳ್ಳಿ ಕಡೆ. ಆಯ್ತು ನೋಡ್ರಿ ಅಂತ ಸ್ಟಾರ್ಟ್ ಮುಂಚೆ ಲವ್ ಗಿವ್ ಏನು ಮಾಡಿ ಇಲ್ರಿ, ಅದೊಂದು ಏನೋ ಗೊತ್ತಿಲ್ರಿ, ದೇವ್ರ ಆಶೀರ್ವಾದದಿಂದ. ಅದೇನ್ರಿ
ಲವ್ ಮಾಡಿದವ್ರೆಲ್ಲ ದೇವ್ರ ಕೇಳ್ರಿ ಒಂದೇ ದೇವ್ರ ಆಶೀರ್ವಾದದಿಂದ ಹುಡುಗಿ ಸಿಕ್ಕಿಲ್ಲ ಅಂತ. ಹುಡುಗಿ ಸಿಕ್ಕಿಲ್ರ ರಿಜೆಕ್ಟ್ ಮಾಡಿದ್ರೆ ಗೊತ್ತಿಲ್ರಿ. ನನಗೆ ಯಾವತ್ತೂ ಅದು ಅನಿಸ್ಲಿಲ್ರಿ. ಯಾಕಂದ್ರೆ ನಾನು ಅವ ಬರೀ ಕೆಲಸ 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 ರೀ. ಕೆಲಸ ಮಾಡ್ಬೇಕು, ಹೆಸರು ಮಾಡ್ಬೇಕು, ಅದು ಬಿಟ್ರಿ ಉಳಿದ ಕಡೆ ಫೋಕಸ್ ಮಾಡಿಲ್ರಿ. ಬರೀ ಹುಡುಗಿಯರ್ ಬಿಟ್ಬಿಡ್ರಿ, ಕುಡಿಯಕ್ ಹೋಗ್ಲಿಲ್ರಿ, ತತ್ತಿ ತಿನ್ನಕ್ ಹೋಗ್ಲಿಲ್ರಿ, ನಾನ್ ವೆಜ್ ತಿನ್ನಕ್ ಹೋಗ್ಲಿಲ್ರಿ. ಲವ್ ಮಾಡೋದು ದೊಡ್ಡ ಅಪರಾಧ, ತತ್ತಿ ತಿನ್ನೋದು ದೊಡ್ಡ ಅಪರಾಧ ಅನ್ನೋ ತರದ ಅಪರಾಧ ಅನ್ನೋದಕ್ಕಿಂತ ರೀ ನನಗೆ ಅದು ಬರ್ಲಿಲ್ರಿ, ಅದು ಮನಸ್ಸು ಒಪ್ಲಿಲ್ರಿ ನನಗೆ ಅದು. ಹಂಗಾಗ್ರಿ ಯಾವಾಗ ಅಪ್ಪರ್ ಫೋರ್ಸ್ ಮಾಡಿದ್ರಿ 31ನೇ ವರ್ಷಕ್ಕೆ ನಾನು ಅಪ್ಲೋಡ್ ಕೊಟ್ಟೆ, ನೋಡ್ಕೊಳ್ರಿ ನೀವೇ ನೋಡ್ರಿ, ನೀವು ನೋಡಿದ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳಿ. ಅಲ್ಲಿವರೆಗೆ ಯಾವ ಪ್ರಪೋಸಲ್ಸ್ ಬಂದೂರಿ ಬಾಳ ದೊಡ್ಡ ಬಂದೂರಿ. ದೊಡ್ಡ ಸ್ಥಾನಕ್ಕೆ ಹೋದ್ಮೇಲೆ ಮತ್ತೆ ಸೆಟ್ಲ್ಮೆಂಟ್ ಬ್ಯಾಚುಲರ್ ಅಂತ ಗೊತ್ತಾದ್ಮೇಲೆ ಯಾರು ಬಿಡಲ್ಲ. ಬಂದೂರಿ, ಬ್ಯೂರೋಕ್ರಾಟ್ಸ್ ಕಡೆಯಿಂದ ಬಂದೂರಿ, ಕೆಲವು ಪೊಲಿಟಿಕಲ್ ಕಡೆಯಿಂದ ಬಂದೂರಿ. ಬಟ್ ನನಗೆ ಇಲ್ಲಿ ಒಂದ್ ಕಡೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಆದ್ರೆ ಎಲ್ಲಿ ಒಂದ್ ಸಂಸ್ಕಾರ ಇರುತ್ತೆ, ಒಂದ್ ಅಟ್ ಲೀಸ್ಟ್ ನಮ್ಮವರು ತನ್ನವ್ರು ಅಂತ ಒಂದು ಇದಿರುತ್ತೆ ಅಂತ ಹೇಳ್ರಿ. ಯಾವಾಗ ನಾನ್ ಫಸ್ಟ್ ಇರ್ಬೇಕಂತ ನಿಮ್ ಮನ್ಸಾಗಿತ್ತು, ನಿಜ ಹೇಳ್ಬೇಕಾ? ಮತ್ತ ಹೇಳ್ತೀನಲ್ರಿ, ನಾನು ಆಸೆ ಪಟ್ಟಿದ್ ಒಂದೇ ಒಂದ್ರೆ ಬೆಳ್ಳಗಿರ್ಬೇಕಂತ. ಅಲ್ಲ ನಾನ್ ಅನ್ಕೊಂಡಿದ್ದೀನಿ ನಿಜ ರೀ, ನನ್ಗಿಂತ ಸ್ವಲ್ಪ ಬೆಳಗಿರ್ಬೇಕು, ನನ್ಗಿಂತ ಸ್ವಲ್ಪ ಬೆಳಗಿರ್ಬೇಕ್ರಿ. ಕಲರ್ ಮ್ಯಾಟ್ರ್ ಆಗಲ್ರಿ, ಮನಸ್ಸು ಮ್ಯಾಟ್ರ್ ಆಗಲ್ಲ. ಅಲ್ಲ ಈಗಾದ್ರೂ ಒಂದ್ ಸ್ವಲ್ಪ ಬೆಳ್ಳಗಿರ್ಬೇಕಂದ್ರಿ, ಮನಸ್ಸು ಮ್ಯಾಟ್ರ್ ಅಂತ. ಬಾಳ ಬೆಳಗದಲ್ರಿ ನನ್ ಕಲರ್ ಅಷ್ಟೇ ಅಲ್ರಿ, ಕೆಟ್ಟ ಬೆಳ್ಳಗದಾರ. ಫಸ್ಟ್ ಹೋಗಿ ಈಕಿ ನೋಡಿದ ಗುಲ್ಬರ್ಗ ರೀ. ಈಕಿ ನನ್ ಮುಖನೇ ನೋಡ್ತಲ್ರಿ, ಹಳ್ಳಿ ಕಡೆ ಗೊತ್ತಲ್ರಿ. ನನ್ ಜೊತೆ ಒಬ್ರು ಬಂದಿದ್ರಿ, ಇವು ಕಾಲೆತ್ತು ಸಾಂಗಾಡು. ನಾನ್ ನಿಜಕ್ಕೂ ರೀ ಅಲ್ಲ ಈ ಕಡೆ ನಮ್ ನಾರ್ತ್ ಕರ್ನಾಟಕ ಕಡೆ ರೀ ಬರ್ತಾರ. ನಮ್ ಮೊನ್ನೆ ಅದ್ರ ಹೇಳ್ತೇವೆ, ಬರ್ತಾರ ಪಾಪ ಬಂದ್ ನಿಂತ್ಕೋತಾವ, ಒಂದ್ ಸ್ವಲ್ಪ ಓಡಾಡ್ತಾವ, ಕಾಲ್ ಅಂದ್ರ ಕಾಲ್ ಹೆಂಗದವ, ಸೊಟ್ಟದವ, ಬಟ್ಟದವ, ಮತ್ತ ಎರಡನೇ ಬೆರಳು ಉದ್ದ ಉದ್ದಿದ್ರ ಮತ್ತ ಗಂಡನ ಮೇಲೆ ರಾಜ್ಯಭಾರ ಮಾಡ್ತಾರ. ಆಮೇಲೆ ನೋಡ್ತೀನಿ ಹಂಗಾರ ನೋಡ್ತೀನಿ. ಇಲ್ಲಲ್ರಿ ಐತ್ರಿ, ಸ್ವಲ್ಪ ಐತ್ರ, ಸ್ವಲ್ಪ ಹಂಗ ರಾಜ್ಯಭಾರ ಮಾಡಕತ್ತಾರ. ಯಾಕಡೆ ಕಾಲ್ ನೋಡಿದ್ರಿ? ಇಲ್ಲ ಇಲ್ಲಲ್ರಿ, ಸಮಾಧಾವ್ರಿ, ಹಂಗಾರ ನಾನೇ ಭಾರ ಮಾಡಕತ್ತೇನ್ರಿ. ಸಮಾಧಾವ್ರಿ ಸರ್. ಬಂದ್ ಹಿಂಗ್ ಕಾಲ್ ಎತ್ ತೋರ್ಸ್ತಾರ, ಆಮೇಲೆ ಒಂದ್ ರೌಂಡ್ ಹೊಡಿತಾರ್ರಿ ಸರ್. ಮಾಡ್ಯಾರ್ರಿ, ಈಕಿಗ್ ಮಾಡ್ಯಾರ್ರಿ. ಹೌದ್ರಿ, ಈಕಿಗ್ ಮಾಡ್ಸ್ಯಾರ್ರಿ. ಈ ಹಿರಿಯರು ಇರ್ತಾರಲ್ರಿ, ಆಡ ಒಂದ್ ಆಡ್ಸಲ್ಲ ಅನ್ಸುತ್ತೆ, ಆಡ ಆಡ್ಸದ್ರ. ಆಮೇಲೆ ಮಾತಾಡ್ತಾರ ಸಣ್ಣಕ್ಕ. ಏನ್ ಹೆಸ್ರವಿ ನಿಂದು ಅಂತ ಕೇಳ್ತಾರ. ಅಂದ್ರೆ ಕಿವಿ ಕೇಳಿಸ್ತಾವಿಲ್ಲ ಅಂತ. ಆಮೇಲೆ ಏನಾದ್ರು ಹಿಂಗ ಜೋರ್ ಮಾತಾಡ ಅಂದ್ರ ಮಾತಾಡಕ್ ಬರ್ತೈತಿಲ್ಲ ಅಂತ. ಸೇಮ್ ಎಕ್ಸ್ಪೀರಿಯನ್ಸ್ ಐತ್ರಿ. ನಾನ್ ಹಿಂಗ್ ಕುಂತೇನ್ರಿ, ನಾನ್ ಇಕ್ಕಿ ಮುಖ ನೋಡಕತ್ತೇನ್ರಿ, ಆಕಿ ಹಿಂಗ್ ಅಪೋಸಿಟ್ ಕುಂತಾಳ್ರಿ. ಅಟ್ಲೀಸ್ಟ್ ನನ್ ಮುಖ ನೋಡ್ಬೇಕಲ್ರಿ, ಒಟ್ಟ ನೋಡಿಲ್ಲ. ಹಿಂಗ್ ಕುಂತಾಳ್ರಿ, ಹಿಂಗ್ ಕುಂತಾಳ್ರಿ. ನಾನು ಆಯ್ತು, ನಾನು ಕೆಳಗಡೆ ಬಂದೇನ್ರಿ. ಕೆಳಗಡೆ ಬಂದು ಇನ್ನೊಂದ್ಸರಿ ಹೋಗ್ಬೇಕಂತ ಅನ್ಸರ್ ಅವ್ರ ಅಜ್ಜಿ ಇದ್ದಳ್ರಿ. ಅವ್ರ ಅಜ್ಜಿ ಹೇಳಿದ್ನಲ್ರಿ ಅವಾಗಲೇ 12 ಜನ ಮಕ್ಳು ಅಂತೇಳಿ. ಅವ್ರ ಅಜ್ಜಿ ಏನಪ್ಪ ನೋಡಿಲ್ಲ, ಕರ್ಸ್ ಪಾರ್ನ್ ಅಂತ ಅಂದಳ್ರಿ. ಮತ್ತೆ ಓಡೋದನ್ರಿ. ಅವಾಗ 2ನೇ ಸರಿ ಸ್ವಲ್ಪ ಹಿಂಗ್ ನೋಡ್ದಲ್ರಿ ಅಷ್ಟೇ. ನೋಡಿದ ತಕ್ಷಣ ನಾನ್ ಮೋಸ್ಟ್ಲಿ ಡಿಸೆಂಬರ್ ಹೋಗಿದ್ನ ಅನ್ಸತ್ರಿ. ಮೇಲೆ ನಮ್ದು 8ನೇ ತಾರೀಕಿಗೆ ಮದುವೆ ಆಯ್ತ್ರಿ. 2000. ಅಲ್ರಿ ಸರ್, ಇಷ್ಟ ಆದ್ರಿ ಮೇಡಮ್? ಇಷ್ಟ ಆದ್ರಿ? ನನ್ನ ಇಷ್ಟ ಏನ್ ನೋಡಿ ಇಷ್ಟಪಡ್ಲ ಗೊತ್ತಿಲ್ರಿ, ಬಟ್ ನಾನು ಇವಳು ನೋಡಿ ಇಷ್ಟಪಟ್ಟೇನ್ರಿ. ನೀನ್ ನಾನು ನೋಡಿ ಏನ್ ಇಷ್ಟಪಟ್ಟಿಲ್ಲ? ಅಲ್ಲ ನೀವೇನ್ರಿ ಚಲೋ ಅದ್ರಿ, ನಿಮ್ಗೇನಾಗೈತ? ಕಲರ್ ಕಪ್ಪುಗ ಅದೆಲ್ಲ ನಡೀತದ್ರಿ. ಇಲ್ಲ ನಾ ಕಪ್ಪಿಲ್ರಿ, ಸುಮ್ನೆ ಬೆಳಗಿದನ್ರಿ. ಓಡಾಡಿ ಬಿಸ್ಲಾಗ ಬಾಳ ಕಷ್ಟಪಟ್ಟಿವ. ಹೌದೌದು, ನಿಜ ಸರ್. ಅದ್ರ ಆಮೇಲೆ ಬಟ್ ಸರ್, ಈ ವಿಚಾರ ಕೇಳ್ಬೇಕು ಅದು. ಈಗ ನಿಮ್ಮ ವಿಚಾರ ಬಂದಾಗ ನನ್ಗೆ ಬಹಳ ವರ್ಷಗಳವರೆಗೂ ನಿಮ್ಗೆ ನೀವೊಂದ್ ಸ್ವಲ್ಪ ಕಾಲು ಎಳೆದಾಡ್ ನಡೀತೀರ ಅನ್ನೋದು ನನ್ಗೆ ಗೊತ್ತೇ ಇರ್ಲಿಲ್ಲ, ಟು ಬಿ ಫ್ರ್ಯಾಂಕ್. ಆಮೇಲೆ ಯಾವತ್ತು ನಿಮ್ಮನ್ನ ಆಫೀಸಲ್ಲಿ ಒಂದ್ ಸರಿ ಭೇಟಿ ಆದ ಅವತ್ತೇ ನನ್ಗೆ ಗೊತ್ತಾಗಿದೆ. ಬಟ್ ಅದು ಮ್ಯಾಟರೇ ಆಗ್ಲಿಲ್ಲ ಅಲ್ರಿ ಸರ್? ಮ್ಯಾಟ್ರ್ ಆಯ್ತಾ ಎಲ್ಲಾದ್ರೂ? ಅದು ನಿಮ್ಗೆ ನಂದಿದ್ದು ಒಂದ್ ಸ್ವಲ್ಪ ಕೊರತೆ ಅಂತ ನಿಮ್ ಜೀವನದಲ್ಲಿ ಎನಿ ಪಾಯಿಂಟ್ ಆಫ್ ಟೈಮ್ ನಿಮ್ಗೆ ಅನಿಸ್ತಾ? ಅದು ನನಗೆ ಇವತ್ತಿನವರೆಗೂ ಅದು ಅನ್ಸೇ ಅಲ್ರಿ. ಮೋಸ್ಟ್ಲಿ ನಾನು ಒಂದ್ರಿ ಬೆಂಗಳೂರು ಬರ್ಕತ್ತ ಮುಂಚೆನೂ ನಂಗೆ ಅನ್ಸಲ್ರಿ, ಬೆಂಗಳೂರು ಬಂದ್ಮೇಲೆ ಅನ್ಸಲ್ರಿ. ನೋಡಿದವ್ರು ಭಾಳ ಸರಿ ಅನ್ಕೊಂಡ್ರಿ, ಈ ಬಲಗಾಲ ಇದ್ದವ್ರು ಲಕ್ಕಿ. ನಾನು ಫಸ್ಟ್ ಹೋಗಿ ಹೇಳ್ಯಾರ್ರಿ, ಈ ಕೆಲವರೆಲ್ಲ ಹಿರಿಯರು ದೊಡ್ಡವ್ರು ಹೇಳ್ತಾರಲ್ರಿ, ಭಾಳ ಮಂದಿ ಹೇಳ್ಯಾರ್ರಿ. ಒಂದು ನನ್ನ ನೆನಪಾಗದ ಏನು ಗೊತ್ತಾ, ನಾನು 2005 ಬೆಂಗಳೂರು ಬಂದಾಗ್ರಿ, ನಮ್ಮ ಮಾವರ ಒಂದು ಪಿನ್ನ ಇಂಡಸ್ಟ್ರಿಯಲ್ಲಿ ಈ ಬೂಚ್ ರೆಡಿ ಆಗ್ತಾವಲ್ರಿ ಈ ಬಾಟ್ಲಿಗೆ, ಆ ಕಂಪ್ನಿಲಿ ಜಾಯಿನ್ ಮಾಡಿಸ್ತಾರೆ. ಬಾಳ ಸರಿ ನನ್ನ ಮಗನಿಗೆ ಅಂತಿರ್ತೆ, ಬೂಚ್ ಬೂಚ್ ಅಂತಿ ಅಂತಾರ, ನಮ್ ಕಡೆಯವರ ಬೂಚ್ ಅನ್ನೋದು. ಅಲ್ಲಿ ಜಾಯಿನ್ ಆದನ್ರಿ. 2,000 ರೂಪಾಯಿ ಸ್ಯಾಲ್ರಿ ರೀ. 2,000 ರೂಪಾಯಿ ಸ್ಯಾಲ್ರಿ. ಒಂದು 15 ರಿಂದ 16 ದಿನ ಅಲ್ಲಿ ಕೆಲಸ ಮಾಡ್ದನ್ರಿ. ಕೆಲಸ ಮಾಡ್ತಿದ್ದನ್ರಿ. ಸ್ವಲ್ಪ ಈಗ ನಡಿಬೇಕಾರ ಆ ಬಾಟ್ಲಿ ಕೆಳಗೆ ಬೀಳೋದು, ಇದು ಬೀಳೋದ್ರಿ. ಅವ್ರು ನೋಡಿ ಇಮಿಡಿಯೇಟ್ ಅಂದ್ರು, ನಿಮ್ಗೆ ಇಂಗ್ಲೀಷ್ ಬರಲ್ಲ, ಇದು ಬರಲ್ಲ, ಹೋಗಪ್ಪ ಅಂತಂದ್ರು.
ಅವಾಗ ಒಂದು ಸರಿ ಅಯ್ಯೋ ನನಗಿದು ಮೈನಸ್ ಆಯ್ತಲ್ಲಪ್ಪ ಅಂತ ಅವತ್ತು ಅನ್ಕೊಂಡಿದ್ದೀನಿ. ಹ್ಮ್ ಅದಾದ್ಮೇಲೆ ಹಿಂದೂ ತಿರ್ಗಿಲ್ರಿ, ಯಾವತ್ತೂ ಅನ್ಕೊಳ್ಳಿಲ್ರಿ. ಹ್ಮ್. ಇದು ನಾನು ಯಾವಾಗಲೂ ಅನ್ಕೊಂಡಿದ್ರಿ, ಇದು ನನ್ನ ಲಕ್ಕಿ ಕಾಲ ಅಂತ ಅನ್ಕೊಂಡಿನಿ. ಕರೆಕ್ಟ್ ಅಲ್ರಿ ಸರ್. ನಿಮ್ಮ ನ್ಯೂನ್ಯತೆಗಳನ್ನ ನೀವು ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ನೀವು ಜೀವನದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದಿರೋದು ನಿಜಕ್ಕೂ ಕೂಡ ನೀವು ಒಂಥರ ರೋಲ್ ಮಾಡೆಲ್, ನೀವು ಒಂಥರ ಸ್ಫೂರ್ತಿ, ನೀವು ನಿಜ ಸುಳ್ಳಲ್ಲ. ಭಾಳಷ್ಟು ಜನ ಕನಸುಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ನಾವು ಕೂಡ ಕನಸುಗಳನ್ನ ಕಟ್ಕೊಂಡೆ ಬೆಂಗಳೂರಿಗೆ ಬಂದಿದ್ದು. ಬಟ್ ಭಾಳ ಜನ ಅರ್ಧಕ್ಕೇನೆ ಕೈ ಬಿಟ್ಟು ಹೋಗ್ಬಿಡ್ತಾರೆ, ಯಾಕಂದ್ರೆ ಆಗೋದಿಲ್ಲ ಅಂತ. ಆದರೆ ತಮ್ಮಂತಹ ಭಾಳಷ್ಟು ದಂತಕಥೆಗಳು ಜೀವಂತವಾಗಿ ಹಲವರಿಗೆ ಸ್ಫೂರ್ತಿ ಕೊಡ್ತೀರಾ. ರಿಯಲಿ ಯು ಆರ್ ಗ್ರೇಟ್. ಬಟ್ ಹೆಣ್ಣು ನೋಡಕ್ ಹೋದಾಗ ಮೇಡಮ್ ಗೊತ್ತಿತ್ತು ಅವ್ರ ಕಾಲ್ ಹಿಂಗಿತ್ತು ಅಂತ ಹೇಳಿ ಮೊದ್ಲೇ ಹೇಳಿದ್ರು, ನಿಮ್ಗೆ ಹೇಳಿದ್ರಿ ನೀವು. ಯಾಕಂದ್ರೆ ಇವತ್ತಲ್ಲ ನಾಳೆ ಗೊತ್ತಾಗದ್ರೆ ಯಾವ್ದು ಮುಚ್ಚಿಡಕ್ ಆಗಲ್ರಿ. ನಮ್ಮಲ್ಲಿ ಏನ್ ಇರ್ತಕ್ಕಂಥದ್ದು ಹೇಳ್ಕೊಂಡ್ಬಿಟ್ರೆ ಕ್ಲಾರಿಟಿ ಇರುತ್ತೆ. ನಾವ್ ಇವತ್ತಲ್ದ ನಾಳೆ ಅದು ಗೊತ್ತಾಗ್ಬಿಡ್ತಲ್ರಿ. ಮೇಡಮ್ ಸರ್ ಅಲ್ಲಿ ನಿಮ್ಗೆ ಇಷ್ಟ ಆದ ಗುಣ ಏನ್ರಿ? ಎಲ್ಲದನ್ನೇ ಇಷ್ಟ. ಎಲ್ಲ ಇಷ್ಟ. ಎಲ್ಲ ಇಷ್ಟ. ಹ್ಮ್. ತುಂಬಾ ಯಾವ್ದು ಸಿಚುವೇಶನ್ ತುಂಬಾ ಪೇಷನ್ಸ್ ಆಗಿ ಓ ಹ್ಯಾಂಡಲ್ ಹೌದಾ? ವೆರಿ ಕೇರಿಂಗ್ ಆಲ್ಸೋ. ಹ್ಮ್ ಆಮೇಲೆ ಇವಾಗ ಕಾಲ್ ಬಗ್ಗೆ ಕೇಳಿದ್ರಲ್ಲ, ನಾನೇ ಕೆಲವು ಟೈಮ್ ಟೈರ್ಡ್ನೆಸ್ ಇದು ಅಂತ ಅಂತೀನಿ. ಹ್ಮ್ ಬಟ್ ಅವ್ರು ಅಷ್ಟೇ ಇದ್ರು ಯಾವತ್ತು ನನ್ನ ಕಾಲ್ ನೋವ್ತಾ ಇದೆ, ಯಾವತ್ತು ತಲೆ ಭಾರ ಆಗ್ತಾ ಇದೆ, ಎಷ್ಟು ಕೆಲಸ ಮಾಡ್ಕೊಂಡ್ ಬಂದ್ರು ಅವ್ರ ಆ ಥರ ಹ್ಯಾಂಡಿಕ್ಯಾಪ್ಡ್ ಅಂತ ಅನ್ಸೋದೇ ಇಲ್ಲ. ಅಂದ್ರೆ ಡೈಲಿ ಲೈಫಲ್ಲಿ ಹ್ಮ್ ಎಷ್ಟು ಕಷ್ಟಪಟ್ಟರು ಕೆಲಸ ಮಾಡ್ಕೊಂಡ್ ಬಂದ್ರು ಮನೇಲಿ ಎಷ್ಟು ಎನರ್ಜೆಟಿಕ್ ಇರ್ತಾರಂದ್ರೆ, ಹ್ಮ್. ಮಕ್ಕಳು ಬಂದ ತಕ್ಷಣ ಅವ್ರ ಮನೆಗೆ ಬಂದ ತಕ್ಷಣ ಮಕ್ಕಳು ನನ್ನ ಹತ್ರ ಬರೋದೇ ಇಲ್ಲ. ಹ್ಮ್. ಅವ್ರು 7:30 8 o'clock ಮನೆಗೆ ಬಂದ್ಮೇಲೆ 8 ಇಂದ ರಾತ್ರಿ ಮಲ್ಕೊಳ್ಳೋವರೆಗೂ ಇವ್ರ ಜೊತೆನೆ ಆಟ ಆಡೋದು, ಇದು ಮಾಡೋದು, ಅವ್ರ ಜೊತೆನೆ ಇರೋದು. ಯಾವಾಗಾದ್ರೂ ನಾನು ಟಯರ್ಡ್ ಆಗಿದ್ದೀನಿ, ನನಗೆ ಈ ತರ ಆಗ್ತಾ ಇದೆ, ಯಾವತ್ತು ಇಷ್ಟು 10 ವರ್ಷದಲ್ಲಿ ನಾನು ಯಾವತ್ತೂ ಕೇಳಿಲ್ಲ. ಕೋಪ ಯಾರು ಜಲ್ದಿ ಮಾಡ್ಕೋತಾರ ಸರ್? ಇಬ್ರು ನಾನೇ. ಬಾಳ ಇಟ್ಟಾರ ಅವ್ರು. ಚಲೋ ಚಲೋ ಇಟ್ಟಾರ. ಕಂಟ್ರೋಲ್ ರೀ, ಕಂಟ್ರೋಲ್. ಅದಕ್ಕೆ ನೋಡ್ರಿ ಹೆಂಗ್ ಕೂತೀನಿ ಪಕ್ಕದಲ್ಲಿ. ಹೆಂಡತಿ ಕಂಟ್ರೋಲ್ ಆಗಿದ್ದವ್ರ ಅಲ್ಲಿ ನೋಡ್ರಿ ಕೈ ಕಟ್ಕೊಂಡ್ ಕುಂತೀನ್ರಿ ನೋಡ್ರಿ, ಪಕ್ಕದಲ್ಲಿ ಕೈ ಕಟ್ಕೊಂಡ್ ಕುಂತೀನಿ. ಸುಮ್ನ ನಾನು ಗೌಡ್ಕಿ ಮಾಡೋದು, ನಾನು ನಾ ಗೌಡ್ರ ಅಂತ ಹೇಳಿ ದಿಮಾಕ್ ಹೊಡಿಯೋದು, ಇವೆಲ್ಲ ಬಹಳ ಕಷ್ಟ ಆಗತ್ರಿ. ಕೋಪ ಅಂತಿಲ್ಲ, ಜಸ್ಟ್ ಒಳ್ಳೆ ವಿಷಯಕ್ಕೆ ಮಾತ್ರ ಕೋಪ ಮಾಡ್ಕೋತೀನಿ ಅಷ್ಟೇ. ಬಾಸ್ ನಿನ್ನ ಜಾಸ್ತಿ ಪ್ರೀತಿ ಮಾಡೋರು ಯಾರು? ಪಪ್ಪ, ಮಮ್ಮಿ? ಮಮ್ಮಿನೂ ಮಾಡ್ತಾರೆ. ಮಮ್ಮಿನೂ ಮಾಡ್ತಾರ. ತಂಗಿಗ್ ಜಾಸ್ತಿ Sit ಪ್ರೀತಿ properly, ಮಾಡ್ತಾರ, sit ನಿನಗ್ ಜಾಸ್ತಿ ಪ್ರೀತಿ ಮಾಡ್ತಾರ? ಯಾರು? ಇಬ್ರು ಇಬ್ರಿಗೂ ಮಾಡ್ತಾರೆ. ಇಬ್ರಿಗೂ ಮಾಡ್ತಾರ. ನಿನಗೆ ಯಾರ್ ಕಂಡ್ರೆ ತುಂಬಾ ಇಷ್ಟ? ನಂಗೆ ಇಬ್ರು ಇಷ್ಟ. ಬಹಳ ಸ್ಮಾರ್ಟ್ ಅದ. ಹೌದು. ಇಲ್ಲ, ಡ್ಯಾಡೀಸ್ ಬಾಯ್ ಆಲ್ವೇಸ್. ಹೌದಾ? ಅಪ್ಪನ್ ಮಗ, ಇಬ್ರು ಅಪ್ಪನ್ ಮಕ್ಕಳೇ. ನಾನು ಸ್ವಲ್ಪ ಅಪೋಸ್ ಮಾಡ್ತೀನಿ ಎಲ್ಲದಕ್ಕೂ, ಅದಕ್ಕೆ ಮಮ್ಮಿ ಕಂಡ್ರೆ ಸ್ವಲ್ಪ ಇದು, ಬಟ್ ಡ್ಯಾಡಿ ಮಕ್ಕಳು ಇಬ್ರು. ನಿಮ್ಮಪ್ಪ ತುಂಬಾ ಫೇಮಸ್ ಗೊತ್ತಾ ನಿಂಗೆ? ಗೊತ್ತಾ? ಎಲ್ಲೆಲ್ಲಿ ನೋಡಿದ್ಯಾ ಹೇಳು ಫೇಮಸ್ ಅಂದ್ರೆ? ಆಫೀಸಲ್ಲಿ. ಅಲ್ಲಪ್ಪ, ಮೊಬೈಲ್ ಅಲ್ಲೆಲ್ಲ ನೋಡಲ್ವಾ? ಇಲ್ಲ. ಅವ್ರದ್ದು ಇಂಟರ್ವ್ಯೂಸ್ ಎಲ್ಲ ನೋಡಿಲ್ವಾ? ಒಂದೆರಡು ಸತಿ ಅಷ್ಟೇ ನೋಡಿದ್ದೀನಿ. ಸರ್ ಜೀವನದಲ್ಲಿ ಸಾಕಷ್ಟು ತಾವು ಸಕ್ಸಸ್ ನೋಡಿದಿರಿ, ಇಲ್ಲ ಅಂತಲ್ಲ. ಬಟ್ ಇದರ ಆಚೆಗೆ ಸರ್ ಇನ್ನು ಇನ್ನು ಯಾವ ಸ್ಕೈಸ್ ರೀಚ್ ಆಗಬೇಕು ಅಂತ ತಮ್ಮಲ್ಲಿ ಒಂದು, ಅಂದ್ರೆ ಎವ್ರಿ ಡೇ ಇಸ್ ಅ ನ್ಯೂ ಗೋಲ್. ಸೊ ಇದನ್ನ ಸಾಧಿಸ್ಬೇಕಂತ ಇರ್ತೀವಿ, ಅದನ್ನ ಮಾಡಾಗುತ್ತೆ, ಮತ್ತೆ ಇನ್ನೊಂದು ಏನಾದ್ರೂ ಒಂದು ಗೋಲ್ ಸೆಟ್. ಸೊ ಈಗ ನಿಮ್ಮ ಮುಂದೆ ಇರುವಂತಹ ಅತಿ ದೊಡ್ಡ ಗೋಲ್ ಅಥವಾ ಗುರಿ ಯಾವುದು? ಒಂದ್ರಿ ನಾನು ಇವತ್ತಿನವರೆಗೂ ಅಚೀವ್ ಮಾಡಿದೆ ಅಂತಿಲ್ರಿ, ನಾನು ಭಾಳ ಸರಿ ಹೇಳ್ಕೊಂಡಿನ್ರಿ. ನಾನು ಏನಾದ್ರು ಇವತ್ತು ಮಾಡಿದ್ದೇನೆ ಅಂದ್ರೆ 0.1% ಮಾಡಿದ್ದೇನೆ ರೀ, ಇನ್ನು ಮಾಡೋದು 99% ಐತ್ರಿ. ಬಟ್ ಒಂದು ಈಗ ರಿಯಲ್ ಎಸ್ಟೇಟ್ ಅಲ್ಲಿ ನಮ್ದು ಮೇನ್ ಕಾನ್ಸೆಪ್ಟ್ ಇದಾರೆ, ಯಾರು ರೆಂಟಲ್ ಮನೇಲಿ ಇರ್ತಾರೆ ಅವ್ರೊಂದು ಸ್ವಂತ ಮನೆ ಮಾಡಬೇಕು. ಅವ್ರು ಅದೇ EMI ಪೇ ಮಾಡಿ, ರೆಂಟ್ ಪೇ ಮಾಡಿದ್ರೆ EMI ಪೇ ಮಾಡಿ, ಆದಷ್ಟು ಕಡಿಮೆ ಬಜೆಟ್ ಅಲ್ಲಿ ಲಕ್ಸುರಿ ಪ್ರಾಜೆಕ್ಟ್ ಕೊಟ್ಟು ಇಲ್ಲಿವರೆಗೂ 45,000 ಮನೆ ಕೊಟ್ಟಿದ್ದೇನೆ ರೀ. ಈಗ ಒಂದು 20,000 ಮನೆ ನಡೀತಾ ಇದಾರೆ. ಈಗ ಸೆಕೆಂಡ್ ಬಂದಾಗ ಈಗ ಹಾಸ್ಪಿಟಲ್ ಲೈನ್ ಅಲ್ಲಿ ಎಂಟ್ರಿ ಆಗಿದ್ದೇನೆ ರೀ. 20,000ರಲ್ಲಿ 20,000 ನಂದೊಂದು ಬರ್ಕೊಡ್ರಿ, ನಮ್ದು ರೆಂಟ್ 1 ಎಕರೆ 1 ಎಕರೆ ಒಂದ್ ಬ್ಯಾಡ್ರಿ, ದಯವಿಟ್ಟು ಒಂದ್ ಬ್ಯಾಡ್ರಿ. ಬೆಂಗಳೂರಾಗ ಅಟ್ಲೀಸ್ಟ್ ಮಿನಿಮಮ್ 2-3 ಇರ್ಬೇಕ್ರಿ, ಮನೆ ಮಾತ್ರ 2-3 ರೀ.
ವೀಕ್ಷಕರಿಗೆ ದೀಪಾವಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾಡಿನ ಸಮಸ್ತ ಜನತೆಗೂ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಎಲ್ಲರಿಗೆ ದೀಪಾವಳಿ ಒಳ್ಳೆಯದಾಗಲಿ, ಜೀವನದಲ್ಲಿ ಬೆಳಕು ಕೊಡಲಿ. ಯಾಕಂದರೆ ನಮ್ಮ ದೀಪಾವಳಿ ಅಂದ ತಕ್ಷಣ ಗೊತ್ತು, ಕತ್ತಲಾದ್ಮೇಲೆ ಬೆಳಕು ಬರಲೇಬೇಕು. ಹಾಗಾಗಿ ನಿಮ್ಮ ಜೀವನದಲ್ಲಿ ಏನು ಕೈಗಳಿದ್ದು ಎಲ್ಲ ಕೈಗಳೆಲ್ಲ ಹೋಗಿ, ಕಷ್ಟ ಎಲ್ಲ ಹೋಗಿ, ನಿಮ್ಮ ಜೀವನಕ್ಕೆ ಸುಖ ಬರಲಿ, ಒಳ್ಳೇದು ಮಾಡಲಿ, ಜೀವನ ತುಂಬ ಬೆಳಕಾಗಿರಲಿ ಅಂತೇಳಿ ಗ್ಯಾರಂಟಿ ನ್ಯೂಸ್ ಮೂಲಕ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಜಕ್ಕೂ ಕೂಡ ತಮ್ಮ ಮನೆಯಲ್ಲಿ ದೀಪಾವಳಿ ಆಚರಣೆ, ಲಕ್ಷ್ಮೀ ಪೂಜೆ ನನಗೆ ತುಂಬ ಖುಷಿ ಕೊಡ್ತು. ಎಸ್ಪೆಷಲಿ ನಿಮ್ಮಿಬ್ಬರ ಬಾಂಧವ್ಯ, ತಮ್ಮ ಜೀವನ ಶೈಲಿ, ತಮ್ಮ ಮನೆಯ ವಾತಾವರಣ, ನಾನು ನಮ್ಮ ತವ್ರ ಮನೆಗೆ ಹೋದಷ್ಟು ನನಗೆ ಸಂತೋಷ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮತ್ತೆ ಹೇಳ್ತಾ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ತಮ್ಮದಾಗಲಿ ಅಂತ ಆಶಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಮತ್ತೊಂದ್ಸರಿ ಹ್ಯಾಪಿ ದೀಪಾವಳಿ ಹೇಳೋಣ. ಹ್ಯಾಪಿ ದೀಪಾವಳಿ. ದೀಪಾವಳಿ